ಇದು ಒಂದೇ ಎಕ್ಸಾಂಪಲ್, ಅ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್, ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ 2 ಸತಿ 5 ಮಾರ್ಕ್ಸ್ ಅಲ್ಲಿ ಕೇಳಿದ್ದಾರೆ ಇವಾಗ ಆಲ್ರೆಡಿ. ಇರೋದೇ ಇದು ಒಂದೇ ಚಾನ್ಸಸ್, ಒಂದೇ ಕ್ವಶನ್. ಆಲ್ರೆಡಿ 2 ಸತಿ ಬಂದಿದೆ, ಮತ್ತೆ ರಿಪೀಟು ಕೇಳ್ಬೋದು, ಅವರು ಕೇಳ್ತಾನೆ ಇರ್ಬೋದು. ಬಟ್ ಇರೋದೇ ಒಂದೇ ಎಕ್ಸಾಮ್. ಮೊದಲೆಲ್ಲ 5-6 ಎಕ್ಸಾಂಪಲ್ಸ್ಗಳು ಇರ್ತಿದ್ದು, ಬಟ್ ಇದು ಎಲ್ಲ ಡಿಲೀಟ್ ಮಾಡಿ ಇದೊಂದೇ ಇಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಏನು ಕೇಳ್ತಾರೆ ನೋಡಿ, ಫಂಕ್ಷನ್ ಕೊಟ್ಟಿದ್ದಾರೆ ಎಫ್ ಆಫ್ ಎಕ್ಸ್ 4x+3. ಇದು ಏನಂತ ಹೇಳ್ತಾರೆ ಅವರು, ಶೋ ದ್ಯಾಟ್ ಇನ್ವರ್ಟೇಬಲ್ ಇದೆ ಅಂತ ಪ್ರೂವ್ ಮಾಡಿ, ಇನ್ವರ್ಸ್ನ ಮಾಡಿ ಅಂತ ಹೇಳ್ತಾರೆ. ಕ್ವಶನ್ದ ಆನ್ಸರ್ ಕನ್ಕ್ಲೂಷನ್ ಅಲ್ಲಿ ಬರೀಬೇಕು ನಾವು ಲಾಸ್ಟಲ್ಲಿ, ಇನ್ವರ್ಟೇಬಲ್ ಇದೆ, ಇನ್ವರ್ಸ್ ಇದು ಆಗುತ್ತೆ ಅಂತ. ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಓಕೆ, ಫಸ್ಟ್ ಇನ್ವರ್ಟೇಬಲ್ ಪ್ರೂವ್ ಮಾಡ್ಬೇಕಂದ್ರೆ ಏನಂತ ಹೇಳಿದ್ರೆ, ನಾನು ಜಿ ಆಫ್ ಎಫ್ ಮಾಡಬೇಕು, ಎಫ್ ಆಫ್ ಜಿ ಮಾಡಬೇಕು. ಒಂದ್ರ ಆನ್ಸರ್ ಎಕ್ಸ್, ಒಂದ್ರ ಆನ್ಸರ್ ವೈ ಬರಬೇಕು. ಅದಕ್ಕೆ ಫಸ್ಟಿಗೆ ಏನು ಮಾಡ್ಕೋಬೇಕಂದ್ರೆ, ಕೊಟ್ಟಿರೋ ಫಂಕ್ಷನ್ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 4x+3 ಇದೆ. ಓಕೆ, ಇದಕ್ಕೆ ಇಕ್ವೇಶನ್ 1 ಅಂತ ಕೊಡಿ. ಪ್ರಾಪರ್ ಆಗಿ ಅಬ್ಸರ್ವ್ ಮಾಡಿ. ಇದು ಏನಿಲ್ಲ ಅಂದ್ರೆ ಪ್ರಿವಿಯಸ್ ಇಯರ್ ತೆಗೆದು ನೋಡಿ, ಏನಂದ್ರೆ 8-10 ಸತಿ ರಿಪೀಟೆಡ್ ಆಗಿ ಕೇಳಿರುವಂತ ಕ್ವಶನ್ 5 ಮಾರ್ಕ್ಸ್. ಸಿಂಪಲ್ ಇದೆ, ಅದನ್ನೇ ರಿಪೀಟ್ ಆಗಿ ಕೇಳಿದ್ದಾರೆ. ಮಿನಿಮಮ್ 10 ಟೈಮ್ಸ್ ರಿಪೀಟ್ ಆಗಿದೆ ಎನ್ಯುವಲ್ ಎಕ್ಸಾಮ್ ಅಲ್ಲಿ. ಓಕೆ, ಎಲ್ಲ ಎನ್ಯುವಲ್ ಎಕ್ಸಾಮ್ 5 ಮಾರ್ಕ್ಸ್ ಫಸ್ಟ್ ಕ್ವಶನ್ ಇದೇ ಇರುತ್ತೆ. ಸೊ ಹಾಗಾಗಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸೊ ಇಕ್ವೇಶನ್ 1 ಕೊಡ್ತೀರಾ. ಇವಾಗ ನಾವು ಜಿ ಆಫ್ ವೈ ನ ತಗೋಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ವೈ ಅಂತ ತಗೋತೀನಿ. ಇದು 4x+3 ಆಸ್ ಇಟ್ ಇದು. ಫಸ್ಟ್ಗೆ +3ನ ಈ ಕಡೆ ಹಾಕೋತೀನಿ, ಅಂದ್ರೆ 4x ಇಲ್ಲಿ ಬರ್ಕೊಂಡು +3 ಈ ಕಡೆ ಬಂದ್ರೆ ಏನಾಗುತ್ತೆ, y -3 ಆಗುತ್ತೆ. ಅದಾದ್ಮೇಲೆ x ಇಸ್ ಈಕ್ವಲ್ಸ್ ಟು ಬರೆದ್ರೆ y -3 ಡಿವೈಡ್ ಬೈ 4 ಆಗುತ್ತೆ, ಯಾಕಂದ್ರೆ ಇಲ್ಲಿ 8 ಇತ್ತು. ಓಕೆ, ಈ ರಿಸಲ್ಟ್ಗೆ ನಾನು ಇಲ್ಲಿ ಏನು ಕೊಡ್ತಾ ಇದ್ದೇನೆ ಅಂದ್ರೆ, ಜಿ ಆಫ್ ವೈ. ಎಕ್ಸ್ ಇದೆಯಲ್ಲ, ಎಕ್ಸ್ ಇದ್ದಲ್ಲಿ ಜಿ ಆಫ್ ವೈ. ಇಲ್ಲಿ ಎಫ್ ಆಫ್ ಎಕ್ಸ್ ಇತ್ತು, ವೈ ಕೊಟ್ಟಿದ್ವಿ. ಇವಾಗ ರಿವರ್ಸ್, ಎಕ್ಸ್ ಇದ್ದಾಗ ಜಿ ಆಫ್ ವೈ. ಓಕೆ, ಸೊ y -3 ಡಿವೈಡ್ ಬೈ 4. ಇದು ನಿಮ್ದು ಇಕ್ವೇಶನ್ ನಂಬರ್ 2. ಆಕ್ಚುಲಿ ಇದು ನಿಮ್ದು ಇನ್ವರ್ಸ್ ಆಗಿರುತ್ತೆ ಸ್ಟೂಡೆಂಟ್. ಇದು ಇನ್ವರ್ಸ್ ಇದೆ ಅಂತ ಯಾವಾಗ ಪ್ರೂವ್ ಆಗುತ್ತೆ ಅಂದ್ರೆ, ಇವಾಗಲೇ ಹೇಳಿದಲ್ಲಿ ಡೆಫಿನೇಷನ್ ಅಲ್ಲಿ 2 ಕಂಡೀಷನ್ ಪ್ರೂವ್ ಮಾಡ್ಬೇಕು ನಾವು. ಎಫ್ ಆಫ್ ಜಿ ಆಫ್ ವೈ ಇಸ್ ಈಕ್ವಲ್ಸ್ ಟು ವೈ ಆನ್ಸರ್ ಪ್ರೂವ್ ಮಾಡ್ಬೇಕು. ವೈ ಅಂದ್ರೆ ಐ ವೈ ಅಂದಾಗೆ. ಅದಾದ್ಮೇಲೆ ಜಿ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಆನ್ಸರ್ ಪ್ರೂವ್ ಮಾಡಬೇಕು, ಅಂದ್ರೆ ಐ ಎಕ್ಸ್ ಅಂದಾಗೆ. ಒಂದರ ಆನ್ಸರ್ ಎಕ್ಸ್ ಬರಬೇಕು, ಒಂದು ಆನ್ಸರ್ ವೈ ಬರಬೇಕು. ವೈ ಯಾವಾಗಂದ್ರೆ ಇಲ್ಲಿ ಜಿ ತಗೊಂಡಾಗ ವೈ ತಗೋಬೇಕು, ಎಫ್ ತಗೊಂಡಾಗ ಲಾಸ್ಟ್ ಅಲ್ಲಿ ಎಕ್ಸ್ ಆನ್ಸರ್ ಬರಬೇಕು. ಇಷ್ಟಿದೆ. ಇದಿಷ್ಟೇ ಪ್ರೂವ್ ಮಾಡಿದ್ರೆ 5 ಮಾರ್ಕ್ಸ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ನೋಡಿ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಇದು ಲಾಸ್ಟ್ ಕ್ವಶನ್ ಇದೆ ಸ್ಟೂಡೆಂಟ್ಸ್. ಫಸ್ಟಿಗೆ ನಾನು ಈ ರಿಸಲ್ಟ್ ನ ತಗೊಂತಾ ಇದ್ದೀನಿ. ಏನಿದೆ, ಎಫ್ ಆಫ್ ಜಿ ಆಫ್ ವೈ, ಅಂದ್ರೆ ಇದ್ರ ಆನ್ಸರ್ ಲಾಸ್ಟಿಗೆ ವೈ ಬರಬೇಕು. ಓಕೆ, ಇಲ್ಲಿ ಎಫ್ ಆಸ್ ಇಟ್ ಈಸ್ ಬರೀತೀರಾ, ಬ್ರಾಕೆಟ್ ಅಲ್ಲಿ ಏನಿದೆ ಜಿ ಆಫ್ ವೈ. ಸೊ ಅದನ್ನ ಜಿ ಆಫ್ ವೈ ಬರ್ಕೊಳ್ಳೋಣ. ಓಕೆ, ಜಿ ಎಫ್ ಇಲ್ಲಿ ಆಸ್ ಇಟ್ ಈಸ್ ಜಿ ಆಫ್ ವೈ ಏನಿದೆ, ಇಕ್ವೇಶನ್ 2. ಇದು ನಿಮ್ದು ಜಿ ಆಫ್ ವೈ ನಾ. ಓಕೆ, ಸೊ ಅದನ್ನ ನಾನು ಇಲ್ಲಿ ಬ್ರಾಕೆಟ್ ಅಲ್ಲಿ ಬರೀತಾ ಇದ್ದೀನಿ, y -3 ಡಿವೈಡ್ ಬೈ 4. ಓಕೆ, ಸೊ ಇವಾಗ ಎಫ್ ಆಫ್ ಎಕ್ಸ್, ನಮ್ದು ಎಫ್ ಆಫ್ ಎಕ್ಸ್ ಇಲ್ಲಿದೆ, ಇಲ್ಲಿದೆ. ಈ ಎಕ್ಸ್ ಜಾಗದಲ್ಲಿ ಈ ಕಂಪ್ಲೀಟ್ ರಿಸಲ್ಟ್ ನ ರಿಪ್ಲೇಸ್ ಮಾಡ್ಬೇಕು ಇವಾಗ. ಓಕೆ, ಎಫ್ ಆಫ್ ಎಕ್ಸ್ ಅಂದ್ರೆ ಏನಿದೆ 4, ಇಲ್ಲಿ ಎಕ್ಸ್ ಗ್ಯಾಪ್ ಬಿಡ್ತಾ ಇದ್ದೀನಿ ನಾನು, 4x+3 ಅಂತಿದೆ. ಓಕೆ, ಎಕ್ಸ್ ಜಾಗದಲ್ಲಿ ಏನಿದೆ ಇಲ್ಲಿ y -3 ಡಿವೈಡ್ ಬೈ 4. ಎಫ್ ಆಫ್ ಎಕ್ಸ್ ಎಕ್ಸ್ ಜಾಗದಲ್ಲಿ ಹೊಸ ನಂಬರ್ ಹಾಕಿದೆ. ಇವಾಗ ನೋಡಿ, ಕ್ಯಾನ್ಸಲ್ ಮಾಡ್ಬೇಕಾದ್ರೂ ಬಹಳ ಇಂಪಾರ್ಟೆಂಟು. ನೀವು ಯಾವುದೇ ಒಂದು 3 ಕ್ಯಾನ್ಸಲ್, 4 ಕ್ಯಾನ್ಸಲ್ ಮಾಡಿ y ಬರೆದ್ರೆ ಮಾರ್ಕ್ಸ್ ಸಿಗಲ್ಲ. ಫಸ್ಟಿಗೆ ಕ್ಯಾನ್ಸಲ್ ಆಗುವಂಥದ್ದು ಯಾವುದು, 4 ಕ್ಯಾನ್ಸಲ್ ಆಗುತ್ತೆ. ಅದಾದ್ಮೇಲೆ ಉಳಿಯುವಂಥ ರಿಸಲ್ಟು y -3+3. ಇವಾಗ +3 -3 0 ಆನ್ಸರ್ ಆಗುತ್ತೆ. ಬಂತಲ್ವಾ ಆ y ಆನ್ಸರು? ಎಸ್, ಇಷ್ಟೇ ಇರುವಂಥದ್ದು ರಿಸಲ್ಟು. ಇದು y ಬಂದಮೇಲೆ ನೆಕ್ಸ್ಟ್ ಇನ್ನೊಂದು ಕೇಸ್ ಇದೆ. ಯಾವುದು, ಇಲ್ಲಿದೆ ನೋಡಿ, ಜಿ ಆಫ್ ಎಫ್. ಇದನ್ನು ನಾನು ಇಲ್ಲಿ ಮಾಡ್ತಾ ಇದ್ದೀನಿ, ಜಿ ಆಫ್ ಎಫ್ ಆಫ್ ಎಕ್ಸ್. ಒಂದು ನೆನಪು ಮಾಡ್ಕೊಳ್ಳಿ, ಲಾಸ್ಟಲ್ಲಿ ಎಫ್ ಬಂದರೆ ಎಕ್ಸ್ ತಗೋಬೇಕು, ಲಾಸ್ಟಲ್ಲಿ ಜಿ ಬಂದರೆ ವೈ ತಗೋಬೇಕು. ಅದರ ಆನ್ಸರ್ ವೈ. ಇದು ವೈ ಬಂದರೆ ಇಲ್ಲಿ ನಾವು ಪ್ರೂವ್ ಮಾಡಿದಾಗೆ ಐ ವೈ. ಯಾವುದ್ರದ್ದು ಆನ್ಸರ್ ಇದು, ಎಫ್ ಆಫ್ ಜಿ ಆಫ್ ವೈದ ಆನ್ಸರ್. ಇವಾಗ ಇದೊಂದು ರಿಸಲ್ಟ್ನ ಪ್ರೂವ್ ಮಾಡೋಣ. ಏನಾಗುತ್ತೆ ನೋಡಿ, ಜಿ ಆಸ್ ಇಟ್ ಈಸ್ ಬರೀತೀರಾ, ಇಲ್ಲಿ ಎಫ್ ಆಫ್ ಎಕ್ಸ್. ಇವಾಗ ಜಿ ಆಸ್ ಇಟ್ ಈಸ್ ಬರೋದು, ಎಫ್ ಆಫ್ ಎಕ್ಸ್ ಏನಿದೆ ನೋಡಿ, ಇಕ್ವೇಶನ್ 1 4x+3 ಬರ್ಕೊಳ್ಳೋಣ. ಓಕೆ, ಸೊ ಇವಾಗ ಜಿ ಆಫ್ ವೈ ತಗೋಬೇಕು. ಇಲ್ಲಿ ವೈ ಅಲ್ಲಿ ನೋಡಿ, ಈ ವೈ ಪ್ಲೇಸಲ್ಲಿ ಈ ಕಂಪ್ಲೀಟ್ ಹೊಸ ನಂಬರ್ನ ಫಿಲ್ಅಪ್ ಮಾಡಬೇಕು. ಜಿ ಆಫ್ ವೈ ಏನಿದೆ ಅದನ್ನು ನಾನು ಇಲ್ಲಿ ಬರೀತಾ ಇದ್ದೀನಿ. ಜಿ ಆಫ್ ವೈ ಹೇಳುತ್ತೆ, ಫಸ್ಟ್ ವೈ ಇದೆ, ಅದಾದ್ಮೇಲೆ -3 ಇದೆ, ಡಿವೈಡೆಡ್ ಬೈ 4 ಇದೆ. ಸೊ ಈ ವೈ ಜಾಗದಲ್ಲಿ ಏನು ಬರೀಬೇಕಾಗಿರುವಂಥದ್ದು, ಓಕೆ ಸ್ಟೂಡೆಂಟ್ಸ್. ಸೊ ಇವಾಗ ಜಿ ಆಫ್ ವೈ ಏನಿದೆ, ವೈ ಇದೆ ಫಸ್ಟು, ನಾನು ಇಲ್ಲಿ ಬ್ರಾಕೆಟ್ ತಗೊಂತೀನಿ, -3 ಡಿವೈಡೆಡ್ ಬೈ 4 ಇದೆ. ಓಕೆ, ಸೊ ಇವಾಗ ವೈ ಜಾಗದಲ್ಲಿ ಬಂದಿರೋದು ಈ ಪೂರ ಹೊಸ ನಂಬರ್ ಅಲ್ವಾ ಇದು. ಇದನ್ನು ನಾನು ಇವಾಗ ಇಲ್ಲಿ ಫ್ಲಿಪ್ ಮಾಡ್ತೀನಿ. ಏನಿದೆ, 4x+3 ಅಂತ. ಓಕೆ, ಇವಾಗ ಈ ಬ್ರಾಕೆಟ್ನ ನಾವು ತೆಗೆದ್ರೆ ನಡೆಯುತ್ತಲ್ವಾ. ಓಕೆ, ಸೊ ಈ ಬ್ರಾಕೆಟ್ನ ನಾವು ಇಲ್ಲಿಂದ ತೆಗೆದ್ಬಿಡೋಣ.
4x ಪ್ಲಸ್ 3 ಇತ್ತು -3. ಓಕೆ, ಸೊ ಬ್ರಾಕೆಟ್ನ ರಿಮೂವ್ ಮಾಡಿದ ತಕ್ಷಣ ಈ +3 -3 ಕ್ಯಾನ್ಸಲ್ ಆಗಿಬಿಡುತ್ತೆ. ಅದಾದಮೇಲೆ ಉಳಿದಿರೋದೇನು ನೋಡಿ, 4x ಡಿವೈಡ್ ಬೈ 4. ಇವಾಗ ಈ 4 ಕೂಡ ಕ್ಯಾನ್ಸಲ್ ಆಯಿತು. ಫೈನಲ್ ಆಗಿ ಉಳಿತೇನು, x ಅಂದರೆ IX ಬಂತಲ್ವ, ಒಂದು x ಆನ್ಸರ್, ಒಂದು y ಆನ್ಸರ್. ಸೊ ಇದೆಷ್ಟು ಬಂದರೆ ಲಾಸ್ಟಲ್ಲಿ ಬರೀಬೇಕಾಗಿರೋದು, ಇದು ಬಹಳ ಇಂಪಾರ್ಟೆಂಟು. ಗಿವನ್ ಫಂಕ್ಷನ್ ಆಫ್ ಈಸ್, ಅವ್ರೇನು ಕೇಳಿದ್ರು, ಇನ್ವರ್ಟೇಬಲ್. ಕೊಟ್ಟಿರುವಂಥ ಫಂಕ್ಷನ್ ಏನಾಗಿದೆ ಇದು ಬರೀಲೇಬೇಕು. ಭಾಳ ಸ್ಟೂಡೆಂಟ್ಸ್ ಇದನ್ನು ಬರೆಯೋದಿಲ್ಲ. ಓಕೆ, ಇನ್ವರ್ಟೇಬಲ್ ಫಂಕ್ಷನ್. ಅದಾದಮೇಲೆ ಇನ್ನೊಂದು ಕ್ವಶನ್ ಕೇಳಿದ್ದಾರೆ ಅವರು, ಏನು, ಇನ್ವರ್ಸ್ನ ಬರೀರಿ ಅಂತ ಹೇಳಿ. ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ಏನಾಗಿದೆ ಎಫ್ ಇನ್ವರ್ಸ್, ನಾನು ನಿಮಗೆ ಹೇಳಿದೆ ಇದು ಜಿ ಆಫ್ ವೈನ ಎಫ್ ಇನ್ವರ್ಸ್ ಆಗಿರುತ್ತೆ. ಇದನ್ನು ಎಕ್ಸ್ ಒಳಗೆ ಬರೀಬೇಕು. ಓಕೆ, ವಾಯ್ ಎಲ್ಲಿದೆ ಅಲ್ಲೆಲ್ಲ ಎಕ್ಸ್ ಹಾಕಿ ಬರೀಬೇಡಿ. ವಾಯ್ ಇಲ್ಲಿದೆ ಅಂದರೆ ವಾಯ್ ಜಾಗದಲ್ಲಿ ನಾನು x -3 ಡಿವೈಡ್ ಬೈ 4 ಅಂತ ಬರೀತೀನಿ. ಎಷ್ಟು ಮಾಡಿ ಇದಕ್ಕೊಂದು ಬಾಕ್ಸ್ ಹಾಕಿಬಿಟ್ರೆ ನಿಮಗೆ ಕಂಪ್ಲೀಟ್ಲಿ 5 ಮಾರ್ಕ್ಸ್ ಸಿಗುತ್ತೆ. ಭಾಳ ಸ್ಟೂಡೆಂಟ್ಸ್ ಈ ರಿಸಲ್ಟ್ ಬರೀದೇ ಇರೋ ಕಾರಣಕ್ಕಾಗಿ 1 ಮಾರ್ಕ್ಸು ಕಟ್ ಆಗುತ್ತೆ. ಓಕೆ, ಸೊ ಇದು ಬಹಳ ಇಂಪಾರ್ಟೆಂಟು. ಓಕೆ, ಇದಕ್ಕೆ ಕಂಪ್ಲೀಟ್ ಆಗಿ 5 ಮಾರ್ಕ್ಸ್ ಇದೆ. ಮತ್ತೆ ಇದು ಆ್ಯಕ್ಚುಲಿ 5 ಮಾರ್ಕ್ಸ್ಗೆ ಬರುವಂಥದ್ದು. ಓಕೆನಾ. ಸೊ ಏನಿದೆ, ಈಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ವೆದರ್ ಇಟ್ ಈಸ್ 1 1 ಆನ್ 2 ಅಥವಾ ಬೈಸೆಕ್ಟಿವ್, ಅಂದರೆ 1 1 ಆನ್ 2 ಎರಡೂ ಆಗ್ತದೆ ಅಂತ ಚೆಕ್ ಮಾಡಬೇಕು. ಫಸ್ಟಿಗೆ ನಾವು ಏನು ಮಾಡ್ತೀರಾ, 1 1ಗೆ 1 1 ಅಂದರೆ ಫಾರ್ಮುಲಾ ಇದೆ ನಮ್ದು ಆಲ್ರೆಡಿ, ಎಫ್ ಆಫ್ x1 ಇಸ್ ಈಕ್ವಲ್ಸ್ ಟು ಎಫ್ ಆಫ್ x2 ತೊಗೊತೀವಿ. ಕರೆಕ್ಟಾ. ಸೊ ಇದನ್ನ ತಗೊಂಡು ನಾವು ಸಾಲ್ವ್ ಮಾಡ್ತಾ ಇರುವಂಥದ್ದು. ಸೊ ಎಕ್ಸ್ ಜಾಗದಲ್ಲಿ x1 ಹಾಕಿ 3 - 4x1 ಅಂತ ಬರಿತೀವಿ. ಕರೆಕ್ಟ್ ಅಲ್ವಾ. ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ 3 - 4x2 ತೊಗೋತೀವಿ. ಸೊ ಫಸ್ಟ್ ಇಲ್ಲಿ ಎರಡು ಕಡೆ 3 3 ಕ್ಯಾನ್ಸಲ್ ಆಗಿಬಿಡುತ್ತೆ. ಅದಾದಮೇಲೆ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 4x1 ಈಸ್ ಈಕ್ವಲ್ಸ್ ಟು 4x2 ಉಳಿಯುತ್ತೆ. ಅಗೇನ್ 4 ಕೂಡ ಕ್ಯಾನ್ಸಲ್ ಆಯಿತು. ಬಂತೇನೋ ಆನ್ಸರ್, x1 ಈಸ್ ಈಕ್ವಲ್ಸ್ ಟು x2. ಯಾವಾಗ ನಮಗೆ ಈ ಆನ್ಸರ್ ಬರುತ್ತೆ ನೋಡಿ, ಆಗ ನಾವು ಬರೀಬೇಕು ಎಫ್ ಈಸ್ 1 1 ಫಂಕ್ಷನ್. ಸಿಂಪಲ್ ಇದೆಯಲ್ಲ, ಇಷ್ಟೇ ಮಾಡೋದಕ್ಕೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ನಾವು ಪ್ರೂವ್ ಮಾಡಬೇಕಾಗಿರೋದು ಆನ್ ಟು ನೋಡ್ಬೇಕಂದ್ರೆ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಆನ್ ಟು ಮಾಡ್ಬೇಕಂದ್ರೆ ಫಸ್ಟ್ ಕೊಟ್ಟಿರೋಂಥ ಕ್ವಶನ್ y ಈಸ್ ಈಕ್ವಲ್ಸ್ ಟು ಬರೀತೀರಾ 3 - 4x. ಇಲ್ಲಿ ನಾವು ಎಕ್ಸ್ ಬರೆಯೋವರೆಗೂ ಸಿಂಪ್ಲಿಫೈ ಮಾಡ್ಕೋಬೇಕು. ಫಸ್ಟ್ ಏನು ಮಾಡ್ತೀರಾ, -4x ನ ಈಚೆ ಕಡೆ ತಗೊಂಬನ್ನಿ, ಅಂದರೆ +4x ಆಗುತ್ತೆ. +y ಇದನ್ನ ಈ ಕಡೆ ಶಿಫ್ಟ್ ಮಾಡಿ, ಅಂದರೆ -y ಆಗುತ್ತೆ. ಓಕೆ, ಅದಾದಮೇಲೆ x ಇಸ್ ಈಕ್ವಲ್ಸ್ ಟು ಬರೀಬೇಕು. x ಇಸ್ ಈಕ್ವಲ್ಸ್ ಟು ಬರೆದ್ರೆ 3 - y ಇಂಟು 4 ಇದೆ, ಈ ಕಡೆ ಬಂದರೆ ಡಿವೈಡ್ ಬೈ 4. ಇದು ಬಂದಿರುವಂಥದ್ದು x. ಈ ಪೂರ ರಿಸಲ್ಟು ಬಿಲಾಂಗ್ಸ್ ಟು ನಿಮ್ಮ ಡೊಮೇನ್ ಏನಾಗಿದೆ, ಇಲ್ಲಿ ಆರ್ ಆಗಿದೆ ಸ್ಟೂಡೆಂಟ್ಸ್. ಬಿಲಾಂಗ್ಸ್ ಟು ಆರ್ ಆಗುತ್ತಾ? ಎಸ್. ಇಲ್ಲಿ y ಜಾಗದಲ್ಲಿ ಯಾವ್ದು ಬೇಕಾದ ನಂಬರ್ ಫಿಲಪ್ ಮಾಡಿ, ಅದು ಬಿಲಾಂಗ್ಸ್ ಟು ಆರ್ ಆಗಿ ಆಗುತ್ತೆ. 3 - 1 ಮಾಡಿ 2 ಡಿವೈಡ್ ಬೈ 4, ಅಗೇನ್ ರಿಯಲ್ ನಂಬರ್. ಮೈನಸ್ ವ್ಯಾಲ್ಯೂ ಫಿಲಪ್ ಮಾಡಿ, ಯಾವುದೇ ನಂಬರ್ ಫಿಲಪ್ ಮಾಡಿದ್ರು ಬರುವಂಥ ಆನ್ಸರ್ ರಿಯಲ್ ನಂಬರ್ ಆಗುತ್ತೆ. ರಿಯಲ್ ನಂಬರ್ ಆದಮೇಲೆ ಅಲ್ಲಿಗೆ ಮುಗಿಯೋ ಹಾಗಿಲ್ಲ ಸ್ಟೂಡೆಂಟ್ಸ್, ಇನ್ನೂ ಒಂದು ಕೆಲಸ ಮಾಡ್ಬೇಕಂತ ಹೇಳಿದೆ. ಏನು, ಇದು ಪೂರ ಎಕ್ಸಿಸ್ಟೆನ್ಸಿ ಚೆಕ್ ಮಾಡಬೇಕು. ಓಕೆ, ನಿಮ್ಮ ಫಂಕ್ಷನ್ ಎಫ್ ಆಫ್ ಎಕ್ಸ್ ಅಲ್ಲಿ ಈ ಎಕ್ಸ್ ಜಾಗದಲ್ಲಿ ಹೊಸದಾಗಿರುವಂಥ ನಂಬರ್ ಯಾವುದು, ಇಲ್ಲಿ ಸೈಡಲ್ಲಿ ಮಾಡ್ತೀನಿ ನೋಡಿ. ಎಫ್ ಆಫ್ ಏನು ಬಂದಿದೆ ಇವಾಗ, 3 - y ಡಿವೈಡೆಡ್ ಬೈ 4. ಇದನ್ನು ನಾವು ಈ ಕಂಪ್ಲೀಟ್ ಫಂಕ್ಷನಲ್ಲಿ ಫಿಲಪ್ ಮಾಡಿ ಲಾಸ್ಟ್ ಆನ್ಸರ್ y ಬರೋವರೆಗೂ ಸಿಂಪ್ಲಿಫೈ ಮಾಡಬೇಕು. ಏನಾಗುತ್ತೆ ನೋಡಿ, 3 - 4, 3 - y ಡಿವೈಡ್ ಬೈ 4. ಫಸ್ಟ್ ಇಲ್ಲಿ ಪ್ರಾಪರ್ ಆಗಿ 4 ಕ್ಯಾನ್ಸಲ್ ಆಗುತ್ತೆ. ಅಗೇನ್ 3, ಈ ಮೈನಸ್ ಮಲ್ಟಿಪ್ಲೈ ಮಾಡ್ತೀರಾ, -3 ಆಗುತ್ತೆ. ಮೈನಸ್ +y ಆಗುತ್ತೆ. ಅಗೇನ್ 3 + 3 ಕ್ಯಾನ್ಸಲ್ ಅಂದರೆ 0 ಆಯಿತು. 0 +y ಅಂತಂದರೆ y ಆನ್ಸರ್ ಬಂತು. ಯಾವಾಗ ನಿಮ್ದು y ಆನ್ಸರ್ ಬರುತ್ತಲ್ಲ, ಎಕ್ಸಿಸ್ಟ್ ಆಗಿದೆ ಅಂತ ಅರ್ಥ. ಅದಾದ್ಮೇಲೆ ನೀವು ಕನ್ಕ್ಲೂಷನ್ ಬರೀಬೇಕು, ದ ಗಿವನ್ ಫಂಕ್ಷನ್ ಎಫ್ ಈಸ್ ಆನ್ ಟು. ಇದಕ್ಕೆ 5 ಮಾರ್ಕ್ಸ್ ಇದೆ. ಇದು ಬರುವಂಥ ಚಾನ್ಸಸ್ಸು ಜಾಸ್ತಿ ಇದೆ ಸ್ಟೂಡೆಂಟ್ಸ್, ನಾನು ಆಲ್ರೆಡಿ ಹೇಳಿದ್ನಲ್ಲ. ಯಾಕಂದರೆ ಮುಂದೆ ಇರುವಂಥ ಎಕ್ಸಾಂಪಲ್ ಇದೆ, ಅದು ಆಲ್ರೆಡಿ ಲಾಸ್ಟ್ ಇಯರ್ ಕೇಳಿದ್ರೆ ಒಂದೇ ಎಕ್ಸಾಂಪಲ್ ಇದೆ 5 ಮಾರ್ಕ್ಸ್. ಅದು ಆಲ್ರೆಡಿ 2 ಸತಿ ರಿಪೀಟ್ ಆಯಿತು, ಎಕ್ಸಾಮ್ 1ನಲ್ಲಿ ಮತ್ತು ಎಕ್ಸಾಮ್ 2ಅಲ್ಲಿ. ಇನ್ನು ಉಳಿದಿರೋದು ಈ ಥರ ಎಕ್ಸಾಂಪಲ್ಗಳೇ ಬರುವಂಥದ್ದಾಗಿದೆ. ಓಕೆ, ಸೊ ಇದನ್ನು ಸ್ವಲ್ಪ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ನೆಕ್ಸ್ಟ್ ಕ್ವಶನ್ ಕೇಳೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಫ್ರೆಂಡ್ಸ್, ಅಗೇನ್ ಸೇಮ್, ಇದು ಕೂಡ 5 ಮಾರ್ಕ್ಸ್ಗೆ ಬರುವಂಥದ್ದಾಗಿದೆ. ಓಕೆ, ಸೊ 5 ಮಾರ್ಕ್ಸಲ್ಲಿ ಕೇಳ್ಬೋದು. ಇಲ್ಲಿನೂ R2 R ಇದೆ, ಇದನ್ನು ನಾವು ಚೆಕ್ ಮಾಡಬೇಕು. 1 1 ಮತ್ತು R2. 1 1 ಚೆಕ್ ಮಾಡಬೇಕಂದ್ರೆ ಅಗೇನ್ ಕಂಡೀಷನ್ ನಿಮಗೆ ಲಾಸ್ಟಲ್ಲಿ ಹೇಳಿದೆ, ಎಫ್ ಆಫ್ x1 ಮೆಥಡ್ ತೊಗೋಬೇಕು. ಇಲ್ಲಿ R2 R ಇದೆ, x² ಬಂದರೆ ಆಬ್ವಿಯಸ್ಲಿ ಇದು ಸ್ಯಾಟಿಸ್ಫೈ ಮಾಡಲ್ಲ. ಯಾಕಂದರೆ ನೆಗೆಟಿವ್ ವ್ಯಾಲ್ಯೂ ಪಾಸಿಟಿವ್ ವ್ಯಾಲ್ಯೂ ಎರಡರದ್ದು ಸೇಮೇ ಬರುತ್ತೆ. ಕರೆಕ್ಟಾ. ಸೊ ಹಾಗಾಗಿ ಇಲ್ಲಿ ಏನು ತೊಗೊಂಬಿಡಿ, ಎಕ್ಸಾಂಪಲ್ಸ್ನ ತೊಗೊಂಬಿಡಿ ಸ್ಟೂಡೆಂಟ್ಸ್. 1 ತೊಗೊಳ್ಳಿ. 1 ತೊಗೊಂಡ್ರೆ ಎಷ್ಟಾಗುತ್ತೆ, 1 + 1² 1² ಆನ್ಸರ್ 1 1 + 1 2 ಬರುತ್ತೆ. ಕರೆಕ್ಟಾ. ಅದಾದಮೇಲೆ -1ನ ತೊಗೊಳ್ಳಿ. 1 + -1
ಹೋಲ್ ಸ್ಕ್ವೇರ್, ಮೈನಸ್ 1 ಹೋಲ್ ಸ್ಕ್ವೇರ್ನು ಅಗೇನ್ 1 ಆಗುತ್ತೆ, 1 ಪ್ಲಸ್ 1 2 ಅಂದರೆ ಎಫ್ ಆಫ್ 1 ಈಸ್ ಈಕ್ವಲ್ಸ್ ಟು ಎಫ್ ಆಫ್ ಮೈನಸ್ 1 ಈಸ್ ಈಕ್ವಲ್ಸ್ ಟು 2. ಟೂ ಡಿಫರೆಂಟ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಸೇಮ್ ಇಮೇಜ್, ಅದರ ಸಲುವಾಗಿ ಎಫ್ ಈಸ್ ನಾಟ್ 1 1. ಓಕೆ, ಎಫ್ ಆಫ್ ಎಕ್ಸ್ 1 ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ 2 ಆ ಮೆಥಡ್ ಮಾಡಲಿಕ್ಕೆ ಹೋಗಬೇಡಿ, ಆಮೇಲೆ ನಿಮಗೆ ಕನ್ಫ್ಯೂಷನ್. ಬೆಟ್ರೆ ಎಕ್ಸಾಂಪಲ್ ಬರ್ಬಿಟ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಇದು 1 1 ಆಗಿಲ್ಲ. ಇನ್ನು ಆನ್ ಟೂಗೆ ಬರೋಣ. ಆನ್ ಟು ಬಂದ್ರೆ ಏನಾಗುತ್ತೆ ನೋಡಿ, y is equals to ತಗೊಂತೀರಾ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಫಸ್ಟ್ 1 ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು y ಮೈನಸ್ 1 ಆಗುತ್ತೆ, ಕರೆಕ್ಟಾ? ಇವಾಗ ಎರಡು ಕಡೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡ್ಕೊಂಡ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ y ಮೈನಸ್ 1. ಅಗೇನ್ ಇದು ಬಿಲಾಂಗ್ಸ್ ಟು ಆರ್ ಆಗುತ್ತಾ? ಆಗೋಗಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ಸ್ಕ್ವೇರ್ ರೂಟ್ ಅಲ್ಲಿ ಸಪೋಸ್ ನೆಗೆಟಿವ್ ಆನ್ಸರ್ ಬಂದ್ಬಿಟ್ರೆ ಆಗ ಡಿಫೈನ್ ಅದು ರಿಯಲ್ ನಂಬರೇ ಆಗಲ್ಲ. ಅಂದ್ರೆ ಕನ್ಕ್ಲೂಷನ್ ಏನಾಯ್ತು, ಇದು ಕೂಡ ಎಫ್ ಈಸ್ ನಾಟ್ ಆನ್ ಟು. 1 1 ಆಗಿಲ್ಲ, ಆನ್ ಟೂನು ಆಗಿಲ್ಲ. ಓಕೆ, 5 ಮಾರ್ಕ್ಸ್ ಅಲ್ಲಿ ಬರಬಹುದು ಈ ತರ ಕ್ವಶನ್ಸ್ಗಳು ಕೂಡ. ಓಕೆ, ನೆಕ್ಸ್ಟ್ ಒನ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಏನಿದೆ ಅಗೇನ್ n to n ಹೇಳ್ತಾ ಇದ್ದಾರೆ. ಇಲ್ಲಿ ಆಡ್ ನಂಬರ್ ಬಂದಾಗ ಮೇಲ್ಗಡೆ ಇರುವಂತ ಫಂಕ್ಷನ್ ಯೂಸ್ ಮಾಡಿ, ಇವನ್ ನಂಬರ್ ಬಂದಾಗ ಕೆಳಗಡೆ ಇರೋದನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಮೇ ಬಿ ಇಲ್ಲಿ ಪ್ಲಸ್ ಇದೆ ಅಂತ ಅನ್ಕೊಂತೀನಿ ನಾನು. ಒಂದ್ಸತಿ ಚೆಕ್ ಮಾಡಿ ಸ್ಟೂಡೆಂಟ್ಸ್. ಮೈನಸ್ ಇದ್ರೂ ಏನು ಚೇಂಜ್ ಆಗಲ್ಲ, ಪ್ಲಸ್ ಇದ್ರೂ ಏನು ಚೇಂಜ್ ಆಗಲ್ಲ. ಸೊ ಮೇ ಬಿ ಅಲ್ಲಿ ಪ್ಲಸ್ ಸೈನ್ ಇದೆ ಅಂತ ಅನ್ಕೋತೀನಿ. ಓಕೆ, ಇವಾಗ ಏನಿದೆ ನೋಡಿ, ಇಫ್ ಎನ್ ಈಸ್ ಆಡ್ ನಂಬರ್ ಇದ್ದಾಗ n ಪ್ಲಸ್ 1 ಡಿವೈಡ್ ಬೈ 2 ಯೂಸ್ ಮಾಡಿ ಅಂತ ಹೇಳ್ತಾರೆ. ಇವನ್ ಇದ್ದಾಗ n ಬೈ 2 ಯೂಸ್ ಮಾಡಬೇಕು. ಓಕೆ, ಇವಾಗ ಇದನ್ನ ನಾವು ಚೆಕ್ ಮಾಡಬೇಕು, ಇದು 1 1 ಆಗುತ್ತಾ ಇಲ್ಲ ಅಂತ ಹೇಳಿ. 1 1 ಚೆಕ್ ಮಾಡ್ತಾ ಇದ್ದೀನಿ ನಾನು. ಮೊದಲಿಗೆ 1 1 ಚೆಕ್ ಮಾಡಿದ್ರೆ ಅಗೇನ್ ಪಾಯಿಂಟ್ನೇ ತೊಗೊಂಡ್ಬಿಡಿ. ಫಸ್ಟ್ಗೆ ಏನು ತಗೋತೀನಿ, 1 1 ಅನ್ನೋದು ಆಡ್ ನಂಬರ್ ಆಗಿದೆ. 1 ಪ್ಲಸ್ 1 ಡಿವೈಡ್ ಬೈ 2 ಆಡ್ ನಂಬರ್ ಬಂದಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಇವಾಗ 1 ಅನ್ನೋದು ಆಡ್ ನಂಬರ್ ಇದೆ. ಸೊ 1 ಪ್ಲಸ್ 1 ಎಷ್ಟಾಯಿತು, 2 ಆಯಿತು. 2 ಡಿವೈಡ್ ಬೈ 2 ಮಾಡಿದಾಗ 1 ಆನ್ಸರ್ ಬಂತು. ನೆಕ್ಸ್ಟ್ 2 ತಗೋತಾ ಇದ್ದೀನಿ. 2 ತೊಗೊಂಡ್ರೆ ಇದು ಆಯಿತು. ಈವನ್ ನಂಬರ್ ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಎನ್ ಜಾಗದಲ್ಲಿ 2 ಹಾಕ್ತಾ ಇದ್ದೀನಿ. 2 2 ಕ್ಯಾನ್ಸಲ್, ಇದರ ಆನ್ಸರ್ ಕೂಡ 1 ಬಂತು. ಓಕೆ, ಅಂದರೆ ರೀಸನ್ ಏನು, ಎಫ್ ಆಫ್ 1 ಈಸ್ ಈಕ್ವಲ್ಸ್ ಟು ಎಫ್ ಆಫ್ 2 ಈಸ್ ಈಕ್ವಲ್ ಟು ಡಿಫರೆಂಟ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಸೇಮ್ ಇಮೇಜ್. ಆದ ಕಾರಣ ಇಲ್ಲಿ ಏನಂತ ಬರೀತೀರಾ, ಎಫ್ ಈಸ್ ನಾಟ್ 1 1. ಅರ್ಥ ಆಗ್ತಾ ಇದೆ ಅಲ್ವಾ? ಎಸ್, ಇದಾಯ್ತು 1 1. ಇನ್ನು ಆನ್ ಟು ನೋಡೋಣ. ಆನ್ ಟುದನ್ನು ಕಂಡೀಷನ್ ಮಾಡಬೇಕಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಬೇಕಿಲ್ಲಿ, ಯಾಕಂದರೆ 2 ರಿಸಲ್ಟ್ಸ್ಗಳಿದಾವಲ್ಲ, ಹೌದಲ್ವಾ? ಸೊ ಆನ್ ಟು ನೋಡ್ಬೇಕಂದ್ರೆ ಫಸ್ಟ್ ನಾನು ಇಲ್ಲಿ ಯೂಶ್ವಲಿ y ಈಸ್ ಈಕ್ವಲ್ಸ್ ಟು ಅಂತ ತಗೋತೀವಿ. ಇಲ್ಲೇನಿದೆ ನೋಡಿ, ಎಫ್ ಆಫ್ ಎನ್ ಅಂತ ಇದೆ. ಸೊ ಅದಕ್ಕೆ ನಾನು ಇಲ್ಲಿ ಎಮ್ ಅಂತ ತಗೋತೀನಿ ಸ್ಟೂಡೆಂಟ್ಸ್. ಎಮ್ ಈಸ್ ಈಕ್ವಲ್ಸ್ ಟು ಫಸ್ಟು ಕೇಸು ಎನ್ ಈಸ್ ಅ ಆಡ್ ನಂಬರ್ ಇದ್ದಾಗ ಇದು ಕೇಸ್ 1 ಅಂತ ಬರ್ಕೊಳ್ಳಿ. ಆವಾಗೇನಾಗುತ್ತೆ, n ಪ್ಲಸ್ 1 ಡಿವೈಡ್ ಬೈ 2. 2 ಈ ಕಡೆ ಶಿಫ್ಟ್ ಆದರೆ 2m ಆಗುತ್ತೆ, ಈಸ್ ಈಕ್ವಲ್ಸ್ ಟು n ಪ್ಲಸ್ 1 ಆಗುತ್ತೆ. 1 ಒಂದು ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, n ಈಸ್ ಈಕ್ವಲ್ಸ್ ಟು 2m ಮೈನಸ್ 1. ಇದು ಬಿಲಾಂಗ್ಸ್ ಟು ನಿಮ್ಮದು ಈ ನ್ಯಾಚುರಲ್ ನಂಬರಲ್ಲಿ ಬರುತ್ತಾ? ನ್ಯಾಚುರಲ್ ನಂಬರ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ನ್ಯಾಚುರಲ್ ನಂಬರ್ನೇ ಬರೀಬೇಕು. ಬಿಲಾಂಗ್ಸ್ ಟು n. m ಜಾಗದಲ್ಲಿ ಯಾವುದೇ ನಂಬರ್ ಹಾಕಿ, 1 ಹಾಕಿದೆ ಅಂತ ಅನ್ಕೊಳ್ಳಿ, 2 ಮೈನಸ್ 1 1 ಇದೆ ನ್ಯಾಚುರಲ್ ನಂಬರ್. 2 ಹಾಕಿದರೆ 4 ಮೈನಸ್ 1 3 ಇದೆ ನ್ಯಾಚುರಲ್ ನಂಬರ್ ಆಗೇ ಆಗುತ್ತೆ. ಸೊ ಇದು ಬಿಲಾಂಗ್ಸ್ ಟು ಆದಮೇಲೆ ನೆಕ್ಸ್ಟ್ ಇನ್ನೊಂದು ಕೇಸ್ ಮಾಡಬೇಕು ನಾವು. ಏನು, ಇದು ಪೂರಾ ರಿಸಲ್ಟ್ 2m ಮೈನಸ್ 1ನ ಈ ನಮ್ಮ ಫಂಕ್ಷನಲ್ಲಿ ಫಿಲಪ್ ಮಾಡಬೇಕು. n ಜಾಗದಲ್ಲಿ 2m ಮೈನಸ್ 1 ಅಗೇನ್ ಪ್ಲಸ್ 1. ನಮ್ಮ ಫೈನಲ್ ಆನ್ಸರ್ m ಬರಬೇಕು. ಅಲ್ಲಿ y ಬರ್ತಿತ್ತಲ್ಲ, ಇಲ್ಲಿ m ಬರಬೇಕು ಅಷ್ಟೇ. ಡಿವೈಡ್ ಬೈ 2 ಇದೆ, ಸೊ 2 ಬರೀತೀರಿ. ಫಸ್ಟ್ ಏನಾಗುತ್ತೆ, 1 1 ಕ್ಯಾನ್ಸಲ್ ಆಗಿಬಿಡುತ್ತೆ, ಉಳಿತೇನು 2m ಡಿವೈಡ್ ಬೈ 2 ಅಗೇನ್ 2 ಕ್ಯಾನ್ಸಲ್ ಆಗಿ m ಆನ್ಸರ್ ಬಂತು. ಇದು ಕೇಸ್ 1 ನಲ್ಲಿ. ಇನ್ನೂ ಒಂದು ಕೇಸ್ ಇದೆ ಸ್ಟೂಡೆಂಟ್ಸ್, ಇದರಲ್ಲಿ ಏನು, n ನಾನು ಇವನ್ ತಗೋತೀನಿ. n ಈಸ್ ಇವನ್ ತಗೊಂಡಾಗ ಏನಿದೆ, m ಈಸ್ ಈಕ್ವಲ್ಸ್ ಟು n ಬೈ 2. n ಬೈ 2 ಅಂದರೆ 2 ಈಚೆ ಕಡೆ ಬಂದರೆ n ಈಸ್ ಈಕ್ವಲ್ಸ್ ಟು 2m ಆಗುತ್ತೆ. ಸೊ ಆಬ್ವಿಯಸ್ಲಿ 2m ಅನ್ನೋದು ನ್ಯಾಚುರಲ್ ನಂಬರ್ ಆಗೇ ಆಗುತ್ತೆ. 2 ಇಂದ ಯಾವುದೇ ನಂಬರ್ ಮಲ್ಟಿಪ್ಲೈ ಮಾಡಿದ್ರು ನ್ಯಾಚುರಲ್ ನಂಬರ್ ಆಗುತ್ತೆ. ಇದನ್ನ ನಾನು ಎಕ್ಸಿಸ್ಟೆನ್ಸ್ ಚೆಕ್ ಮಾಡ್ಕೋಬೇಕು. 2m ಈಸ್ ಈಕ್ವಲ್ಸ್ ಟು m ಜಾಗದಲ್ಲಿ 2m ಬರೀತೀರಾ, ಡಿವೈಡ್ ಬೈ 2 ಕ್ಯಾನ್ಸಲ್, m ಬಂತು. ಅಂದರೆ 2 ಕೇಸ್ ಕ್ಯಾನ್ಸಲ್ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಅಂದರೆ ಎಫ್ ಅನ್ನೋದು ಆನ್ ಟು ಆಗಿದೆ, ಬಟ್ 1 1 ಆಗಿಲ್ಲ ಸ್ಟೂಡೆಂಟ್ಸ್. ಈಸಿ ಇದೆ ಅಲ್ವಾ? ಸೊ ಇದನ್ನು ಬರಬಹುದು 5 ಮಾರ್ಕ್ಸ್ಗೆ, ಬರೆದಿಟ್ಕೊಳ್ಳಿ. ಇವೆಲ್ಲಾನು ಇಂಪಾರ್ಟೆಂಟ್ ಆಯ್ತಾ? ಸೊ ಫಸ್ಟ್ ಎಲ್ಲಾನು ಸಿಂಪಲ್ ಇದೆ, ಬಟ್ ಇವಾಗ ಏನು ಸಾಲ್ವ್ ಮಾಡ್ತಾ ಇಲ್ಲ ಎಲ್ಲಾನು 5 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಆಗುವಂಥ ಕ್ವಶನ್ಸ್. ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್. ಓಕೆ, ಇವೆಲ್ಲಾನು 5 ಮಾರ್ಕ್ಸಲ್ಲಿ ಬರುವಂಥದ್ದು. ಏನಿದೆ ನೋಡಿ, ಅಲ್ಲಿ ರಿಲೇಷನ್ ಕೊಟ್ಟಿದ್ದಾರೆ r-3 r-ab ಒಂದು ಸೆಟ್ ಕೊಟ್ಟಿದ್ದಾರೆ. ಅಗೇನ್ ಕನ್ಸಿಡರ್ a to b ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಫಂಕ್ಷನ್ ಈ ಫಂಕ್ಷನ್ ನಾವು 1 1 2 ಚೆಕ್ ಮಾಡ್ಕೋಬೇಕು. ಇದು ಡೆಫಿನೆಟ್ಲಿ ಕೆಪಬಲ್ ಇರುವಂಥದ್ದು
5 ಮಾರ್ಕ್ಸ್ಗೆ ಫಸ್ಟು 1 1 ಅಂತ ಬರೀತೀರಾ. ಅಗೇನ್ ಇಲ್ಲಿ ನಾವು ಸಾಲ್ವ್ ಮಾಡಬೇಕಾಗಿರೋದು ಎಫ್ ಆಫ್ x1 ಈಸ್ ಈಕ್ವಲ್ಸ್ ಟು ಎಫ್ ಆಫ್ x2. ಇದು ನೋಡಿದ್ರೆ ನಾವು ಹೆಂಗೆ ತಿಳ್ಕೊಬೇಕು, x1 ಯೂಸ್ ಮಾಡಬೇಕಾ x2 ಡೈರೆಕ್ಟ್ಲಿ. ಇಲ್ಲಿವರೆಗೂ ಏನು ಸಾಲ್ವ್ ಮಾಡಿ ಕೊಟ್ಟಿರುವಂಥ ಕ್ವಶನ್ಸ್ಗಳೆಲ್ಲನೂ ಸಿಂಪಲ್ ಇತ್ತು ಸ್ಟೂಡೆಂಟ್ಸ್ ಫಂಕ್ಷನ್ಗಳು. ಬಟ್ ಇಲ್ಲಿ ನಾವು ಎಕ್ಸ್ ಜಾಗದಲ್ಲಿ ವ್ಯಾಲ್ಯೂ ಫಿಲ್ಅಪ್ ಮಾಡ್ತಾ ಕೂತ್ರೆ ಅಗೇನ್ ಭಾಳಷ್ಟು ವ್ಯಾಲ್ಯೂಸ್ಗಳಿದ್ದಾವೆ, ಅದು ಐಡೆಂಟಿಫೈ ಮಾಡೋದು ಆಗಂಗಿಲ್ಲ 1 1 ಆಗುತ್ತಾ ಇಲ್ಲ ಅಂತ. ಬಟ್ ಅದು ಈಸಿಲಿ ಗೊತ್ತಾಗ್ತಾ ಇತ್ತು ಹಿಂದಿನೂ, ಅದಕ್ಕೆ ಎಕ್ಸಾಂಪಲ್ ತೊಗೊಂಡು ಆಗೋದಿಲ್ಲ ಅಂತ ಬರೆದ್ವಿ. ಬಟ್ ಇಲ್ಲಿ ಸ್ಯಾಟಿಸ್ಫೈ ಮಾಡಬೇಕಂದ್ರೆ x1 ಈಸ್ ಈಕ್ವಲ್ಸ್ ಟು x2 ತೊಗೊಳ್ಳೇಬೇಕು. ಎಕ್ಸ್ ಜಾಗದಲ್ಲಿ x1 ಹಾಕಿದ್ರೆ ಏನಾಗುತ್ತೆ, x1 ಮೈನಸ್ 2 x1 ಮೈನಸ್ 3. ಅಗೇನ್ ಈ ಕಡೆ x2 ಮೈನಸ್ 2 ಡಿವೈಡ್ ಬೈ x2 ಮೈನಸ್ 3. ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ, ಫಾಸ್ಟಾಗಿ ಮಲ್ಟಿಪ್ಲೈ ಮಾಡಿ ಇದರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಅಂದರೆ ಫಸ್ಟ್ x1 ಇಂದ ಎಷ್ಟಕ್ಕೆ ಮಾಡಿದ್ರೆ x1 x2 ಮೈನಸ್ 3x1, ಅದಾದಮೇಲೆ ಮೈನಸ್ 2 ಇಂಟು ಇದಕ್ಕೆ ಮೈನಸ್ 2x2 ಮೈನಸ್ ಮೈನಸ್ ಪ್ಲಸ್ 6. ಇವಾಗ ಈ ಎರಡು ರಿಸಲ್ಟ್ಸ್ಗೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಇವಾಗ ಫಸ್ಟ್ x1 x2 ಮೈನಸ್ x1 ಮೈನಸ್ 2 ಇದ್ರೆ 2x1 ಆಗುತ್ತೆ. ಅವಾಗ ಮೈನಸ್ 3 ಇಂಟು x2 ಮಾಡಿ, ಮೈನಸ್ 3x2 ಮೈನಸ್ ಮೈನಸ್ ಪ್ಲಸ್ 2 ಇಂಟು 3 6. ಇವಾಗ ನೋಡಿ ಯಾವ ರಿಸಲ್ಟ್ಸ್ಗೆ ಕ್ಯಾನ್ಸಲ್ ಆಗುತ್ತೆ. ಫಸ್ಟು 6 ಹೋಯಿತು, x1 x2 ಹೋಯಿತು. ಓಕೆ, ಉಳಿದಿರೋ ರಿಸಲ್ಟ್ಸು ಮೈನಸ್ 3x1 ಇದೆ, ಇಲ್ಲಿ ಒಂದು ಮೈನಸ್ ಸೈನ್ ಇದೆ ನೋಡಿ x1, ಅದನ್ನು ಈ ಕಡೆ ತೊಗೊಂಬನ್ನಿ, ಪ್ಲಸ್ ಆಗುತ್ತೆ 2x1 ಆಯಿತು. ಇಲ್ಲಿ ಒಂದು ನೆಗೆಟಿವ್ ರಿಸಲ್ಟ್ಸ್ ಇದೆ, ಅದನ್ನು ಆ ಕಡೆ x2 ಇದೆ, ಸೊ ಅದಕ್ಕೆ ನಾನು x2 ಒಂದು ಕಡೆ, ಇಲ್ಲಿ ಆಲ್ರೆಡಿ ಒಂದು ಇತ್ತು ನೋಡಿ 3x2 ಇತ್ತು, ಈ ಕಡೆ ಅದು ಮೈನಸ್ ಇದ್ದು ಈ ಕಡೆ ಬಂದರೆ ಪ್ಲಸ್ 2x2 ಆಗುತ್ತೆ. ಪ್ಲಸ್ ಮೈನಸ್ ಆಯಿತು ಅಂದರೆ ಇದು ಮೈನಸ್ x1, ಇದು ಮೈನಸ್ x2, ಮೈನಸ್ ಮೈನಸ್ ಕ್ಯಾನ್ಸಲ್, x1 ಈಸ್ ಈಕ್ವಲ್ಸ್ ಟು x2 ಬಂತ. ಯಾವಾಗ ನಮಗೆ ರಿಸಲ್ಟು x1 ಈಸ್ ಈಕ್ವಲ್ಸ್ ಟು x2 ಬಂದರೆ ಆಗ ಏನು ಬರೀಬೇಕು, ಎಫ್ ಈಸ್ 1 1. ಅರ್ಥ ಆಗ್ತಾ ಇದೆ ಅಲ್ವಾ ಫ್ರೆಂಡ್ಸ್? ಈಸಿ ಇದೆ ಎಲ್ಲ ಕ್ವಶನ್ಸು. ಇದು ಆದಮೇಲೆ ನೆಕ್ಸ್ಟ್ ನಾವು ಚೆಕ್ ಮಾಡಬೇಕು ಆನ್ 2. ಇದೂ ಇಂಪಾರ್ಟೆಂಟ್ ಇದೆ, ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು, ಯಾಕೆ ಅಂದರೆ ಸ್ವಲ್ಪ ರಿಸಲ್ಟ್ಸ್ ಲೆಂದಿ ಇದೆ ಆಯಿತಾ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ಆನ್ 2 ಚೆಕ್ ಮಾಡಬೇಕಂದ್ರೆ ಫಸ್ಟಿಗೆ ನಾವೇನು ತೊಗೊತೀವಿ, y ಈಸ್ ಈಕ್ವಲ್ಸ್ ಟು ಅಥವಾ ಎಫ್ ಆಫ್ ಎಕ್ಸ್. y ಈಸ್ ಈಕ್ವಲ್ಸ್ ಟು ಏನಿದೆ, x ಮೈನಸ್ 2 ಡಿವೈಡ್ ಬೈ x ಮೈನಸ್ 3. ಸೊ ಇವಾಗ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡೋಣ ಇವಾಗ. ಓಕೆ, ಏನಿಲ್ಲ ಅಂದರೆ 1 ಇರುತ್ತೆ, y ಮಲ್ಟಿಪ್ಲೈ ಮಾಡಿದ್ರೆ yx ಆಗುತ್ತೆ ಮೈನಸ್ 3y ಈಸ್ ಈಕ್ವಲ್ಸ್ ಟು ಅಗೇನ್ ಇದು ಆಸ್ ಇಟ್ ಈಸ್ ಆಗುತ್ತೆ x ಮೈನಸ್ 2. ಸೊ ಈ ಎಲ್ಲ ಎಕ್ಸ್ಗಳನ್ನ ಒಂದು ಕಡೆ ತೊಗೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ಆಲ್ರೆಡಿ yx ಇದೆ ಅಲ್ವಾ, ಸೊ yx ಇದೆ ಕರೆಕ್ಟಾ. ಈ ಪ್ಲಸ್ ಎಕ್ಸ್ ಒಂದು ಈ ಕಡೆ ತೊಗೊಂಡ್ಬಿಟ್ರೆ ಮೈನಸ್ ಎಕ್ಸ್ ಆಗುತ್ತೆ ಸ್ಟೂಡೆಂಟ್ಸ್ ಇದು. ಅದಾದಮೇಲೆ ಈ ಮೈನಸ್ 3y ಈ ಕಡೆ ತೊಗೊಂಬನ್ನಿ, ಅಂದರೆ ಏನಾಗುತ್ತೆ ಪ್ಲಸ್ 3y ಆಗುತ್ತೆ. ಇಲ್ಲೊಂದು ಆಲ್ರೆಡಿ ಮೈನಸ್ 2 ಇತ್ತು, ಆಸ್ ಇಟ್ ಈಸ್ ಬರೆದ್ರೆ. ಇವಾಗ ಇವೆರಡರಲ್ಲಿ ಎಕ್ಸ್ ಕಾಮನ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಇವಾಗ ನಾವು ಎಕ್ಸನ್ನು ತೆಗೆದಿಡ್ಬೇಕಾಗಿರೋದು. ಸೊ ಎಕ್ಸ್ನ ನಾನು ಇಲ್ಲಿ ಕಾಮನ್ ತೊಗೊಂಡ್ರೆ y ಮೈನಸ್ 1 ಬರುತ್ತೆ, ಇಲ್ಲಿ ಆಸ್ ಇಟ್ ಈಸ್ 3y ಮೈನಸ್ 2. ಇವಾಗ ಎಕ್ಸ್ ಇಸ್ ಈಕ್ವಲ್ಸ್ ಟು ಬರೆದ್ರೆ ಏನಾಗುತ್ತೆ ನೋಡಿ, 3y ಮೈನಸ್ 2 ಡಿವೈಡ್ ಬೈ y ಮೈನಸ್ 1. ಇದು ಬಿಲಾಂಗ್ಸ್ ಟು ನಮ್ಮ ಡೊಮೇನ್ ಯಾವುದಿದೆ, ಎ ಇದೆ, ಅಂದರೆ r ಮೈನಸ್ 3 ಇದರೊಳಗೆ ಬರುತ್ತೆ. ಎಸ್, ನೀವು ಯಾವುದೇ ವ್ಯಾಲ್ಯೂ ಫಿಲ್ಅಪ್ ಮಾಡ್ತಾ ಹೋಗಿ ಅದು ರಿಯಲ್ ನಂಬರ್ ಸ್ಯಾಟಿಸ್ಫೈ ಮಾಡುತ್ತೆ. ಇದು ಆದಮೇಲೆ ಇಷ್ಟಕ್ಕೆ ಮುಗಿಯೋದಿಲ್ಲ, ನಾವು ಇನ್ನೊಂದು ಕೇಸ್ನ ಮಾಡಬೇಕಾಗತ್ತೆ ಸ್ಟೂಡೆಂಟ್ಸ್. ಏನದು, ಈ ಪೂರ ರಿಸಲ್ಟ್ಸ್ನ ಫಂಕ್ಷನ್ ಒಳಗೆ ಫಿಲ್ಅಪ್ ಮಾಡ್ಕೋಬೇಕು. ಎಫ್ ಆಫ್ 3y ಮೈನಸ್ 2 ಡಿವೈಡೆಡ್ ಬೈ y ಮೈನಸ್ 1 ಇದನ್ನು ಫಂಕ್ಷನ್ ಒಳಗೆ ಫಿಲ್ಅಪ್ ಮಾಡಿ ಅಗೇನ್ ಲಾಸ್ಟ್ ಆನ್ಸರ್ y ಬರುತ್ತೆ, ಸಿಂಪ್ಲಿಫೈ ಮಾಡಬೇಕು. ಓಕೆ, ಸೊ ನಾನಿಲ್ಲಿ ಇನ್ನೊಂದು ಪೇಜ್ನ ತೊಗೊತಾ ಇದ್ದೀನಿ. ಸೊ ಐ ಥಿಂಕ್ ಇವಾಗ ನಿಮ್ಗೆ ಎಲ್ರಿಗೂ ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ, ಇಲ್ಲಿವರೆಗೂ ಆಗಿದೆ ಅಲ್ವಾ. ಎಸ್, ಸೊ ಅಬ್ಸರ್ವ್ ಮಾಡಿ. ಸೊ ಈ ಪೂರ ರಿಸಲ್ಟ್ನ ನಾನು ಇವಾಗ ಫಂಕ್ಷನ್ನ ಫಿಲ್ಅಪ್ ಮಾಡಬೇಕು. ಏನಿದೆ ನಮ್ಮದು ಫಂಕ್ಷನ್ನು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ 2 ಡಿವೈಡ್ ಬೈ ಎಕ್ಸ್ ಮೈನಸ್ 3 ಇರುವಂಥದ್ದು, ಕರೆಕ್ಟ್ ಅಲ್ವಾ. ಎಸ್, ಇದು ಪೂರ ವ್ಯಾಲ್ಯೂನ ನಾನು ಕ್ವಶನ್ ಒಳಗೆ ಫಿಲ್ಅಪ್ ಮಾಡ್ತಾ ಹೋಗ್ತೀನಿ. ಓಕೆ ಸ್ಟೂಡೆಂಟ್ಸ್, ಎಕ್ಸ್ ಮೈನಸ್ 3 ಇದೆ. ಈಗ ಎಕ್ಸ್ ಮೈನಸ್ 2 ಡಿವೈಡ್ ಬೈ ಎಕ್ಸನ್ನು ಬರೆಯೋ ಹಾಗಿಲ್ಲ ಸ್ಟೂಡೆಂಟ್ಸ್, ಗ್ಯಾಪ್ ಇಡಿ. ಯಾಕಂದರೆ ಎಕ್ಸ್ ಇದ್ದಾಗ ಆ ಫಾರ್ಮುಲಾ ಇತ್ತು, ಎಕ್ಸ್ ಇದ್ದಲ್ಲಿ ಗ್ಯಾಪ್ ಇಡಿ ಮೈನಸ್ 3. ಇದು ಎಫ್ ಆಫ್ ಎಕ್ಸ್. ಇವಾಗ ಎಕ್ಸ್ ಜಾಗದಲ್ಲಿ ಹೊಸ ನಂಬರ್ ಬಂದಿದ್ದಲ್ಲ, ಈ ನಂಬರ್ನ ನಾವು ಇಲ್ಲಿ ಫಿಲ್ಅಪ್ ಮಾಡಬೇಕು. ಏನಿದೆ ಇದು 3y ಮೈನಸ್ 2 ಡಿವೈಡ್ ಬೈ y ಮೈನಸ್ 1. ಅಗೇನ್ ಇಲ್ಲಿ ಕೂಡ ಹಾಗೆ 3y ಮೈನಸ್ 2 ಡಿವೈಡ್ ಬೈ y ಮೈನಸ್ 1. ಓಕೆ, ನಾನು ನಿಮಗೆ ಹೇಳಿದೆ ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಬೇಕು, ಇದು 5 ಮಾರ್ಕ್ಸ್ಗೆ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ. ಓಕೆ, ಇಲ್ಲಿ ಸಿಂಪ್ಲಿಫೈ ಯಾವ ಥರ ಮಾಡ್ತೀರಾ, y ಮೈನಸ್ 1 ಎಲ್ ಸಿ ಎಮ್ ಆಗುತ್ತಾ, ಇಲ್ಲಿ ಏನಿಲ್ಲ ಅಂದರೆ 1 ಇದೆ. ಓಕೆ, ಇಲ್ಲಿ ನಾನು ಎಲ್ ಸಿ ಎಮ್ನ ಬರೀತೀನಿ ನೋಡಿ, y ಮೈನಸ್ 1. ಡಿನಾಮಿನೇಟರ್ಲ್ಲೂ y ಮೈನಸ್ 1 ಎಲ್ ಸಿ ಎಮ್ ಇದೆ. ಎಸ್, ಎರಡು ಕಡೆ y ಮೈನಸ್ 1 ಎಲ್ ಸಿ ಎಮ್ ಇದೆ. ಓಕೆ, ಎಲ್ ಸಿ ಎಮ್ ತೊಗೊಂಡ್ರೆ ಇದನ್ನು ನಾವು ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೇಕು y ಮೈನಸ್ 1ನ. ಓಕೆ, ಸೊ ಫಸ್ಟ್ ಇದು ಆಸ್ ಇಟ್ ಈಸ್ ಬರೀತೀರಾ, 3y ಮೈನಸ್ 2. ಈಗ ಮೈನಸ್ ಇದೆ, ಸೊ ಮೈನಸ್ 2 ಇಂಟು y ಮಾಡಿದ್ರೆ ಮೈನಸ್ 2y.
ಈ ಮೈನಸ್ ಮೈನಸ್ ಎರಡು ಕೂಡಿ ಪ್ಲಸ್ 2 × 1 2 ಆಯಿತು. ಮೇಲ್ಗಡೆ ಕ್ಲಿಯರ್ ಆಯ್ತಾ? ಇನ್ನು ನೆಕ್ಸ್ಟ್ ಕೆಳಗಡೆನೂ ಕೂಡ ಇಲ್ಲಿನೂ y - 1 ಮಲ್ಟಿಪ್ಲೈ ಮಾಡಬೇಕು. ಇದನ್ನು ಮೊದಲಿಗೆ ಆಸ್ ಇಟ್ ಈಸ್ ಬರೀರಿ. 3y - 2 -3 × y -3y ಮೈನಸ್ ಮೈನಸ್ +3. ಓಕೆ, ಇವಾಗ ಈ ಎರಡು LCMಸ್ಗಳು ಕ್ಯಾನ್ಸಲ್ ಆಗಿ ಹೋಗ್ಬಿಟ್ಟು ಆಯ್ತಾ. ಅದಾದ್ಮೇಲೆ ಇಲ್ಲಿ ಮೇಲ್ಗಡೆ ನೋಡಿ +2 - 2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ +3y - 3y ಕ್ಯಾನ್ಸಲ್ ಆಯಿತು. ಉಳಿತೇನೆ ನೋಡಿ ಆನ್ಸರು -+2 ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ. 3y - 2y ಅಂದರೆ y ಆಯಿತು. ಅಗೇನ್ 3 - 2 ಅಂದರೆ 1 ಆಯಿತು. y/1 ಅಂದರೆ y ಆನ್ಸರ್ ಬಂತು. ಯಾವಾಗ ನಮಗೆ y ಆನ್ಸರ್ ಬರುತ್ತೆ ನೋಡಿ, ಆಗ ನಾವು ಬರೀಬೇಕು ಕನ್ಕ್ಲೂಷನಲ್ಲಿ f ಈಸ್ ಆನ್ ಟು. ಇದು 1 1 ಆಗಿದೆ, ಆನ್ ಟೂನು ಆಗಿದೆ, ಅಂದರೆ ಕೊಟ್ಟಿರುವಂಥ ಫಂಕ್ಷನ್ ಏನಾಗಿದೆ ಅಂದಂಗಾಯ್ತು, ಬೈಸೆಕ್ಟಿವ್ ಫಂಕ್ಷನ್ ಆಗಿದೆ ಅಂತ ಅರ್ಥ ಸ್ಟೂಡೆಂಟ್ಸ್. ಓಕೆ, ಪಾಯಿಂಟ್ 2 ಅಲ್ಲಿ ಫಂಕ್ಷನ್ ಮೇಲೆ ಬರುವಂಥ 1 1 ಆನ್ ಟು ಮೇಲೆ ಬರುವಂಥ ಕ್ವಶನ್ಸ್ಗಳಿರುತ್ತೆ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್ ಏನಿದೆ ಅಂತಂದರೆ, ಶೋ ದ್ಯಾಟ್ ದ ಫಂಕ್ಷನ್ ಎಫ್ ಈಸ್ ಆರ್ ಸ್ಟಾರ್ ಟು ಆರ್ ಸ್ಟಾರ್ ಅಂತ ಕೊಟ್ಟಿದ್ದಾರೆ. f(x) 1/x ಇದೆ. 1 1 ಆನ್ ಟು ಚೆಕ್ ಮಾಡಬೇಕು. ಆರ್ ಸ್ಟಾರ್ ಅಂದರೆ ಇಲ್ಲಿ ಡಿಫೈನ್ ಮಾಡಿದ್ದಾರೆ ನೋಡಿ. ಏನಿದೆ ಆರ್ ಸ್ಟಾರ್ ಅಂತಂದರೆ ನಾನ್ ಜೀರೋ ರಿಯಲ್ ನಂಬರ್. ಕರೆಕ್ಟ್. ಸೊ ನಾನ್ ಜೀರೋ ರಿಯಲ್ ನಂಬರ್ ಇದ್ದಾಗ ಅಂದರೆ ನಾನ್ ಜೀರೋ ರಿಯಲ್ ನಂಬರ್ ಅಂದ್ರೆ ಏನು, ಜೀರೋ ಅಂದ್ಬಿಟ್ಟು ಉಳಿದಿರೋ ಎಲ್ಲ ರಿಯಲ್ ನಂಬರು. ಓಕೆ, ಆ ಟೈಮಲ್ಲಿ 1 1 ಆನ್ ಟು ಆಗುತ್ತಾ ಎಲ್ಲ ಚೆಕ್ ಮಾಡಬೇಕು. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ. ಈ ಡೊಮೇನ್ ಏನಿದೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ದ ರಿಸಲ್ಟ್ ಇಫ್ ಟ್ರೂ. ಡೊಮೇನ್ನ ನಾನು ರಿಪ್ಲೇಸ್ ಮಾಡ್ತಾ ಇದ್ದೀನಿ. ಏನಂತ ರಿಪ್ಲೇಸ್ ಮಾಡ್ತಾ ಇದ್ದಾರೆ ಅವರು, ಎನ್ ಆಗಿ ರಿಪ್ಲೇಸ್ ಮಾಡ್ತಾ ಇದ್ದಾರೆ. ಆರ್ ಸ್ಟಾರ್ ಇದ್ದದನ್ನ ಎನ್ ತೊಗೊಂಡಿದ್ದಾರೆ, ಕೋ ಡೊಮೇನ್ ಆಸ್ ಇಟ್ ಈಸ್ ಆರ್ ಸ್ಟಾರ್ ಇಟ್ಟಿದ್ದಾರೆ ಸ್ಟೂಡೆಂಟ್ಸ್. ಅದರದ್ದು ರಿಸಲ್ಟ್ನ ಚೆಕ್ ಮಾಡಬೇಕು. ಇದು ಎರಡನೇ ಕ್ವಶನ್ ಆಗುತ್ತೆ. ಫಸ್ಟ್ ಕ್ವಶನ್ ನಾವು ಏನು ಪ್ರೂವ್ ಮಾಡಬೇಕಾಗಿರೋದು, 1 1 ಆನ್ ಟು ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ಯಾವ ಫಂಕ್ಷನ್ ಇದ್ದಾಗ, ಫಂಕ್ಷನ್ ಎಫ್ ಈಸ್ ಆರ್ ಸ್ಟಾರ್ ಟು ಆರ್ ಸ್ಟಾರ್. ಆರ್ ಸ್ಟಾರ್ ಅಂದರೆ ಜೀರೋ ಅಂದ್ಬಿಟ್ಟು ಉಳಿದಿರೋ ಎಲ್ಲ ರಿಸಲ್ಟ್ನ ನಾವು ತಗೊಂಡಾಗ. ಓಕೆ, ಫಂಕ್ಷನ್ ಏನು ಕೊಟ್ಟಿದ್ದಾರೆ ಇಲ್ಲಿ, f(x) = ಸ್ಟೂಡೆಂಟ್ಸ್ 1/x ಇದೆ. ಅರ್ಥ ಆಯ್ತಾ? ಓಕೆ, ಫಸ್ಟ್ ನಾವು ಇಲ್ಲಿ 1 1ನ ಚೆಕ್ ಮಾಡೋಣ. ಓಕೆ, 1 1 ಚೆಕ್ ಮಾಡಬೇಕಂದ್ರೆ ಕಂಡೀಷನ್ ಪ್ರಕಾರ ಏನಾಗುತ್ತೆ, ಇಲ್ಲಿ f(x1) ನಾವು ತಗೊಳ್ತೀವಿ. f(x1) = f(x2) ಅಂತ ನಾನು ನಿಮ್ಗೆ ಹೇಳಿದೆ. f(x1) ಅಂತಂದರೆ ಇಲ್ಲಿ 1/x1 ಆಗುತ್ತೆ, ಅಗೇನ್ ಇಲ್ಲಿ 1/x2 ಆಗುತ್ತೆ. ಸೊ ಇದನ್ನು ನಾನು ರೆಸಿಪ್ರೋಕಲ್ ತಗೊಂಡೆ ಅಂತಂದರೆ ಆಗ ಆನ್ಸರ್ x1 = x2 ಬಂದಾಗೆ ಸ್ಟೂಡೆಂಟ್ಸ್. ಕರೆಕ್ಟ್ ಅಲ್ವಾ? ಸೊ x1 = x2 ಬಂದರೆ ಆಬ್ವಿಯಸ್ಲಿ ಇದು 1 1 ಆಗಿರುತ್ತೆ. ಇಲ್ಲ ನೀವು ಜನರಲ್ ಆಗಿ ನೀವು ಚೆಕ್ ಮಾಡ್ಬೋದು, ಜೀರೋ ಒಂದು ಬಿಡು ಅಂತ ಅವರೇ ಹೇಳಿದ್ದಾರೆ. ಯಾಕಂದರೆ ಇಲ್ಲಿ ಜೀರೋ ತೊಗೊಂಡ್ಬಿಟ್ಟು ಏನಾಗುತ್ತೆ, ಅದು ಫಂಕ್ಷನ್ ಡಿಫೈನ್ ಆಗಲ್ಲ. ಅದ್ರ ಸಲುವಾಗಿ ಜೀರೋ ಬಿಟ್ಟು ಎಲ್ಲ ರಿಯಲ್ ನಂಬರ್ ತಗೊಳ್ಳಿ ಅಂತ ಹೇಳಿದ್ದಾರೆ. ನೀವು ಯಾವುದೇ ವ್ಯಾಲ್ಯೂ ಹಾಕ್ತಾ ಹೋಗಿ ಅಗೇನ್ ಬೇರೆ ಬೇರೆ ಆನ್ಸರೇ ಬರುತ್ತೆ. ಓಕೆ, ಎರಡು ಡಿಫ್ರೆಂಟ್ ರಿಯಲ್ ನಂಬರ್ದ ಆನ್ಸರ್ ಸೇಮ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಇದು ಏನಾಗಿದೆ, 1 1 ಆಗಿದೆ. ಈ ಥರ ಬರೀಬೇಕು ಸ್ಟೂಡೆಂಟ್ಸ್. ಎಫ್ ಈಸ್ 1 1 ಫಂಕ್ಷನ್ ಅಂತ ಬರೆದ್ರೆ ಇಲ್ಲಿಗೆ ನಿಮ್ಮದು 1 1 ಪಾರ್ಟ್ ಕಂಪ್ಲೀಟ್ ಆಯಿತು. ಇನ್ನು ಆನ್ ಟು ಯಾವ ಥರ ಪ್ರೂವ್ ಮಾಡಬೇಕು, ಆನ್ ಟುದು ಬಹಳ ಸಿಂಪಲ್ ಇದೆ. ಆನ್ ಟುದು ಆಗುತ್ತೆ ಅಂತಾನೆ ಹೇಳಿದ್ದಾರೆ. ಶೋ ದ್ಯಾಟ್ ಅಂತಿದೆ ಇಲ್ಲಿ. ಸೊ ಆಬ್ವಿಯಸ್ಲಿ ಇದು ಏನಾಗುತ್ತೆ, ಸ್ಯಾಟಿಸ್ಫೈ ಆಗುತ್ತೆ. y = ತೊಗೊಂತೀರಾ, 1/x ಇದೆ. ಇದನ್ನ f(x) ಬದಲಿ y ಅಂತ ತೊಗೊಂಡಿದ್ದೀನಿ ನಾನು. x ನಾನು ಇಲ್ಲಿ ರೆಸಿಪ್ರೋಕಲ್ ತೊಗೋತೀನಿ. ಏನಾಗುತ್ತೆ, x = 1/y ಆಗುತ್ತೆ. ಸ್ಟೂಡೆಂಟ್ 1/y ಕೂಡ ಏನಾಗಿದೆ, ಬಿಲಾಂಗ್ಸ್ ಟು ಆರ್ ಸ್ಟಾರ್ ಆಗಿದೆ ಅಲ್ವಾ. ಆರ್ ಸ್ಟಾರ್ ಅಂದರೆ ನಿಮ್ಮ ಡೊಮೇನಲ್ಲಿ ಇರಬೇಕು. ಸೊ y ಜಾಗದಲ್ಲಿ ನೀವು ಬೇಕಾದ ಒಂದು ರಿಯಲ್ ನಂಬರ್ ಹಾಕಿ, 0 ಅಂದ್ಬಿಟ್ಟು ಆಬ್ವಿಯಸ್ಲಿ ಅದೇನಾಗಿರುತ್ತೆ, ಒಂದು ರಿಯಲ್ ನಂಬರ್ ಆಗುತ್ತೆ. 2 ಹಾಕಿ, 3 ಹಾಕಿ, 1/3 ಅದು ಕೂಡ ರಿಯಲ್ ನಂಬರ್ ಆಗಿದೆ. 1 - 3 ಹಾಕಿ, ಅಗೇನ್ ಅದು ಕೂಡ ರಿಯಲ್ ನಂಬರ್ ಆಗಿದೆ. ಅಂದರೆ ಇದು ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ. ಸ್ಯಾಟಿಸ್ಫೈ ಮಾಡಿದ್ಮೇಲೆ ಇನ್ನೊಂದು ಕಂಡೀಷನ್ ಹೇಳಿದ್ದೆ ನಾನು, ಎಕ್ಸಿಸ್ಟ್ ಚೆಕ್ ಮಾಡಬೇಕು, ಎಕ್ಸಿಸ್ಟ್ ಆಗುತ್ತಾ ಇಲ್ಲ ಅಂತ. ಈ ಪೂರ ರಿಸಲ್ಟ್ ಇದು ನಿಮ್ಮದು f(x). ಈ x ಜಾಗದಲ್ಲಿ ಏನು ಹಾಕಬೇಕು, 1/y. 1 ಡಿವೈಡ್ ಬೈ ಇಲ್ಲಿ x ಇದೆಯಲ್ಲ, x ಜಾಗದಲ್ಲಿ ಮತ್ತೆ 1/y ಹಾಕ್ತೀನಿ. ಇವಾಗ ಇದು ರೆಸಿಪ್ರೋಕಲ್ ತೊಗೊಂಡ್ಮೇಲೆ ಏನಾಗ್ಬಿಡುತ್ತೆ ಸ್ಟೂಡೆಂಟ್ಸ್, ಇದು y ಆನ್ಸರ್ ಆಗಿಬಿಡುತ್ತಾ, ಇದು ಮೇಲ್ಗಡೆ ಹೋಗ್ಬಿಡುತ್ತೆ. ಓಕೆ, ಯಾವಾಗ ನಿಮಗೆ y ಆನ್ಸರ್ ಬರುತ್ತೆ ಆಗ ನೀವು ಕನ್ಕ್ಲೂಷನ್ ಬರೀಬಹುದು, ಎಫ್ ಈಸ್ ಆನ್ ಟು. ಈ ಸ್ಟೆಪ್ ಮಾಡಲೇಬೇಕು. ಸೊ ನೆನ್ಪಿನಲ್ಲಿ ಇಟ್ಕೊಳ್ಳಿ, ಎಕ್ಸಿಸ್ಟೆನ್ಸ್ ಚೆಕ್ ಮಾಡೋದು ಅಂತ ಹೇಳ್ತಾರೆ. ಭಾಳ ಸ್ಟೂಡೆಂಟ್ಸ್ ಇದನ್ನ ಮಾಡಲ್ಲ. ಇದು ಬಿಲಾಂಗ್ಸ್ ಇದೆ ಅಂತ ಬರೋದು ಆನ್ ಟು ಅಂತ ಬರೀದ್ರೆ ಅಲ್ಲಿ ಮಾರ್ಕ್ಸ್ ಕಟ್ ಆಗುತ್ತೆ. ಓಕೆ, ಸೊ ಇದು ಫಸ್ಟ್ ಕ್ವಶನ್ದು ಆನ್ಸರ್ ಆಗಿದೆ. ಇದರಲ್ಲೇ ಇನ್ನೂ ಒಂದು ಕ್ವಶನ್ ಇದೆ, ಕರೆಕ್ಟ್ ಅಲ್ವಾ? ಸೊ ಅದನ್ನ ನಾನು ಇವಾಗ ಸಾಲ್ವ್ ಮಾಡ್ತಾ ಇದ್ದೀನಿ. ಯಾವ ಥರ ಮಾಡಬೇಕು ಅನ್ನೋದನ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ಇಲ್ಲಿ ಏನು ಹೇಳ್ತಾ ಇದ್ದೀರ ಅಂತಂದ್ರೆ, ನಿಮ್ಮ ಫಂಕ್ಷನ್ನ ಇಲ್ಲಿ ಚೇಂಜ್ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ ಅವರು. ಡೊಮೇನನ್ನ ಎನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ರೇಂಜ್ ಕೋಡೊಮೇನ್ ಇದೆಯಲ್ಲ, ಅದು ಆಸ್ ಇಟ್ ಈಸ್ ಆರ್ ಸ್ಟಾರೇ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ನಾವು ಚೆಕ್ ಮಾಡಬೇಕು, 1 1 ಆನ್ ಟು ಆಗುತ್ತಾ ಇಲ್ಲ. ಫಸ್ಟ್ ನಾವು 1 1ಗೆ ಬರೋಣ, ಕರೆಕ್ಟಾ? ಸೊ 1 1 ಚೆಕ್ ಮಾಡ್ಕೋಬೇಕಂತಂದ್ರೆ ಇಲ್ಲಿ ಏನು ಹೇಳುತ್ತೆ, ಅಗೇನ್ ಫಾರ್ಮುಲಾ ಸೇಮ್ ಇದೆ, ಕ್ವಶನ್ ಸೇಮ್ ಇದೆ. ಇಲ್ಲಿನೂ ಕೂಡ ಆನ್ಸರ್ ಏನು ಬರುತ್ತೆ ಅಂತಂದ್ರೆ 1 1 ರಿಸಲ್ಟ್ ಸ್ಯಾಟಿಸ್ಫೈ ಆಗತ್ತಾ ಆಗಲ್ವಾ, ಅದು ಇಂಪಾರ್ಟೆಂಟ್ ಇದೆ ಸ್ಟೂಡೆಂಟ್ಸ್. ಸೊ ಎನ್ ಜಾಗದಲ್ಲಿ ನಾನೇನು ಫಿಲ್ಅಪ್ ಮಾಡ್ತಾ ಇದ್ದೀನಿ, ಫಸ್ಟ್ 1 ತೊಗೊಂತೀವಿ, 1/1 ಆನ್ಸರ್ 1 ಬರುತ್ತೆ. ಅಗೇನ್ ನೀವು 2 ತೊಗೊಂಡ್ರಿ ಅಂತ ಅನ್ಕೊಳ್ಳಿ, 1/2 ಆನ್ಸರ್ ಎಷ್ಟಾಗುತ್ತೆ, 0.5. ಸೊ ಆಬ್ವಿಯಸ್ಲಿ ಅದು ಕೂಡ ಇದೆ ರಿಸಲ್ಟ್ಸು. ಓಕೆ, ಸೊ ಕೆಲವೊಂದು ರಿಸಲ್ಟ್ಸ್ಗಳು ಇಲ್ಲಿ ಸ್ಯಾಟಿಸ್ಫೈ ಆಗತ್ತಾ ಆಗಲ್ವಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ.
ಯಾವ ತರ? ಇವಾಗ ನೋಡಿ ಒಂದಿಷ್ಟು ಎಕ್ಸಾಂಪಲ್ ನಾನು ತಗೋತೀನಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ತಗೊಂಡೆ ಅಂತ ಅನ್ಕೊಳ್ಳಿ. ಅಂದ್ರೆ ಎನ್ ವ್ಯಾಲ್ಯೂ 3 ಇದೆ, ಸೊ 1/3 ಆಗುತ್ತೆ. ಸೊ 1/3 ಇದು ಆನ್ಸರ್ ಎಷ್ಟಾಗುತ್ತೆ? 0.10 ಆಗುತ್ತೆ. 10 ಅಂದ್ರೆ 3 ಈ ತರ ಬರುತ್ತೆ. 0.333 ಅನ್ನೋದು ಏನಾಗಿದೆ? ಆಬ್ವಿಯಸ್ಲಿ ಇದು ಕೂಡ ಒಂದು ರಿಯಲ್ ನಂಬರ್ ಆಗಿದೆ. ರಿಯಲ್ ನಂಬರ್ ಇದೆಯಲ್ವಾ? ಎಸ್, 0 ಅಂತೂ ಬರಲ್ಲ. ಸೊ ಅಂದ್ರೆ ಇದು 1 ಸ್ಯಾಟಿಸ್ಫೈ ಮಾಡ್ತಾ ಇದೆ. ಓಕೆ, ಯಾವ್ದು ಬೇಕಾದ ನಂಬರ್ ತಗೊಳ್ಳಿ, ಎಲ್ಲಾದ್ರೂ ಆನ್ಸರ್ ಬೇರೆ ಬರುತ್ತೆ. 2 ಹಾಕಿದ್ರೆ 0.5 ಬರುತ್ತೆ, 4 ಹಾಕಿದ್ರೆ ಅಗೇನ್ 0.222 ಈ ತರ ಆನ್ಸರ್ ಬರುತ್ತೆ. ಅಂದ್ರೆ ಎಲ್ಲಾನು ಬೇರೆ ಬೇರೆ ಆನ್ಸರ್ಸ್ಗಳು ಬರುತ್ತೆ. ಹಾಗಾಗಿ ಇದೇನಾಗಿದೆ? 1 ಸ್ಯಾಟಿಸ್ಫೈ ಮಾಡ್ತಾ ಇದೆ. ಬಟ್ ಬರಿಬೇಕಂದ್ರೆ ಪ್ರೊಸೀಜರ್ ಸೇಮ್, ಆಲ್ರೆಡಿ ಏನು ಸಾಲ್ವ್ ಮಾಡಿದ್ರೆ ನೋಡಿ ಅದೇ ತರನಾಗಿನೇ ಬರಿಬೇಕು. ಇಲ್ಲಿನು ಯಾವ ತರ? ಎಫ್ ಆಫ್ x1 ಇಸ್ ಈಕ್ವಲ್ಸ್ ಟು ಎಫ್ ಆಫ್ x2. ಇಲ್ಲಿನು 1/x1 ಇಸ್ ಈಕ್ವಲ್ಸ್ ಟು 1/x2 ಅಂತ ಬರೀತೀರಾ. ಅಗೇನ್ ಇಲ್ಲಿ x1 ಇಸ್ ಈಕ್ವಲ್ಸ್ ಟು x2. ಇಲ್ಲಿ ನೀವು ಕನ್ಕ್ಲೂಷನ್ ಬರೀರಿ ಎಫ್ ಈಸ್ 1 ಅಂತ ಹೇಳಿ. ಓಕೆ, ಇನ್ನು ಮೇನ್ ಇಂಪಾರ್ಟೆಂಟ್ ಬರುವಂತದ್ದು ಆನ್ ಟು ಸ್ಟೂಡೆಂಟ್ಸ್. ಆನ್ ಟು ಚೆಕ್ ಮಾಡ್ಬೇಕಂದ್ರೆ ಏನಾಗುತ್ತೆ? ಅಗೇನ್ ಇಲ್ಲಿನು ಸೇಮ್ ಪ್ರೊಸೀಜರ್, y ಇಸ್ ಈಕ್ವಲ್ಸ್ ಟು ಬರೀತೀರಾ. ಓಕೆ, y ಇಸ್ ಈಕ್ವಲ್ಸ್ ಟು 1/x, ಅಗೇನ್ x ಇಸ್ ಈಕ್ವಲ್ಸ್ ಟು ಬರೆದಾಗ 1/y ಬರುತ್ತೆ. ಈ 1/y ಅನ್ನೋದು ನಾಟ್ ಬಿಲಾಂಗ್ಸ್ ಟು ಎನ್ ಆಗಿದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಬಹಳ ಇಂಪಾರ್ಟೆಂಟ್ ಸ್ಟೆಪ್ ಸ್ಟೂಡೆಂಟ್ಸ್. ಇವಾಗ ಏನ್ ಮಾಡ್ಕೊಂಡು ನಾವು ರೆಸಿಪ್ರೋಕಲ್ ತಗೊಂತೀವ. ಸೊ ರೆಸಿಪ್ರೋಕಲ್ ತಗೊಂಡ್ರೆ x ಇಸ್ ಈಕ್ವಲ್ಸ್ ಟು 1/y. ಇಲ್ಲಿದೆ ನೋಡಿ, ಇದೇ ಸ್ಟೆಪ್. ಓಕೆ, ಇಲ್ಲಿ ಏನಾಗಿದೆ? ಆರ್ ಸ್ಟಾರ್ ಇತ್ತು ಅಂದ್ರೆ ರಿಯಲ್ ನಂಬರ್ ಇತ್ತು, ಸೊ ಆಬ್ವಿಯಸ್ಲಿ ಬಿಲಾಂಗ್ಸ್ ಟು ಆಗಿತ್ತು. ಬಟ್ ಇಲ್ಲಿ ಏನಿದೆ? ನಮ್ದು ನ್ಯಾಚುರಲ್ ನಂಬರ್ ಇದೆ. ಸೊ ನ್ಯಾಚುರಲ್ ನಂಬರ್ ಇದೆ ಅಂದ್ರೆ ಇದು ಬಿಲಾಂಗ್ಸ್ ಟು ಆಗಲ್ಲ. ಯಾಕಂದ್ರೆ ಇವಾಗ ನೋಡಿ, y ದ ವ್ಯಾಲ್ಯೂ ನೀವು 2 ತಗೊಂಡ್ರಿ ಅಂದ್ರೆ 1/2 ಅನ್ನೋದು ಏನಾಗಿದೆ? ನ್ಯಾಚುರಲ್ ನಂಬರ್ ಆಗಿಲ್ಲ. ಸೊ ಈ ರೀಸನ್ ಸಲುವಾಗಿ ಈ ರಿಸಲ್ಟ್ ಎಫ್ ಅನ್ನೋದು ನಾಟ್ ಆನ್ ಟು ಆಗಿದೆ ಸ್ಟೂಡೆಂಟ್ಸ್. 1 ಆಗುತ್ತೆ ಬಟ್ ಆನ್ ಟು ಆಗಲ್ಲ. ಯಾವಾಗ? ಇದು ಎನ್ ತಗೊಂಡಾಗ. ಬಟ್ ಮೊದಲಿಂದ ಆಬ್ವಿಯಸ್ಲಿ 0, 1 ಆನ್ ಟು ಎರಡು ಸ್ಯಾಟಿಸ್ಫೈ ಮಾಡ್ತಾ ಇದೆ. ಎಷ್ಟಿದೆ ನೋಡಿ ಈ ಒಂದು ಸೊಲ್ಯೂಷನ್. 2 ಕ್ವಶನ್ ಕೊಡಲ್ಲ, ಯಾವ್ದ್ರಲ್ಲಿ 1 ಕ್ವಶನ್ ಬರ್ಬೋದು ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ? ಎಸ್, ನಾನು ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಸೆಕೆಂಡ್ ಕ್ವಶನ್ಗೆ. ಸೆಕೆಂಡ್ ಒನ್ ನಲ್ಲಿ ನೋಡಿ, ಇಲ್ಲಿಂದ ಸೆಕೆಂಡ್ ಒನ್ ನಲ್ಲಿ ಬಹಳಷ್ಟು ಕ್ವಶನ್ಸ್ಗಳಿದಾವೆ. ನಾನು ಒಂದೊಂದಾಗಿ ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಈ ಮೂರದ್ದು ಒಂದೇ ಸೆಟ್ ಇದೆ. ಓಕೆ, ಸೊ ಈ ಮೂರನ್ನ ಯಾಕೆ ನಾನು ಒಂದೇ ಕಡೆ ಹಾಕಿದ್ದೀನಿ ಅಂದ್ರೆ ಎಲ್ಲ ರಿಸಲ್ಟ್ಸ್ ಅಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ x² ಇದೆ. ಸೊ ಫಂಕ್ಷನ್ ಫಿಕ್ಸ್ ಇದೆ. ಇಲ್ಲಿ ಡೊಮೇನ್ ರೇಂಜಸ್ಗಳು ಚೇಂಜಸ್ ಆಗಿದೆ. ಸೊ ಡೊಮೇನ್ ರೇಂಜಸ್ ಮೇಲೆ ಆನ್ಸರ್ಸ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅದ್ರ ಸಲುವಾಗಿ ಇದು ಬಹಳ ಬೆಸ್ಟ್ ಎಕ್ಸಾಂಪಲ್ ಇದೆ, ಅಬ್ಸರ್ವ್ ಮಾಡ್ತಾ ಹೋಗಿ. ಫಸ್ಟ್ ಒನ್ ನಾನು ಇದನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. ಫಸ್ಟ್ ಒನ್ ಕೇಳಿದೆ n to n ಇದೆ ಫಂಕ್ಷನ್, ಅಗೇನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು x² ಇದೆ. ಸೊ ಫಸ್ಟ್ ನಾವು ಏನ್ ಚೆಕ್ ಮಾಡ್ಕೋಬೇಕು? ಇಲ್ಲಿ 1 ನ ಚೆಕ್ ಮಾಡ್ಕೋಬೇಕು. ಕರೆಕ್ಟಾ? ಸೊ 1 ಚೆಕ್ ಮಾಡ್ಬೇಕಂದ್ರೆ ಮೊದಲು ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು, ಫಂಕ್ಷನ್ ಇದೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು x². ಸೊ ಪ್ರೊಸೀಜರ್ ಏನ್ ಹೇಳುತ್ತೆ? ಎಫ್ ಆಫ್ x1 ಇಸ್ ಈಕ್ವಲ್ಸ್ ಟು ಎಫ್ ಆಫ್ x2 ತಗೊಂತೀರಾ. ಅಗೇನ್ ಇಲ್ಲಿ ಏನಾಗುತ್ತೆ? x1² ಆಗುತ್ತೆ, ಇಲ್ಲಿನೂ x2² ಆಗುತ್ತೆ. ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿಬಿಟ್ರೆ ಎರಡು ಕಡೆ ಏನ್ ಬರುತ್ತೆ? ಪ್ಲಸ್ ಆರ್ ಮೈನಸ್ x1, ಇಲ್ಲಿ ಪ್ಲಸ್ ಆರ್ ಮೈನಸ್ x2 ಬರುತ್ತೆ. ನಮಗೆ ಕೊಟ್ಟಿರುವಂತ ಫಂಕ್ಷನ್ ಏನಿದೆ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ಇದೆ. ಸೊ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ಇದ್ದಾಗ ಈ ನೆಗೆಟಿವ್ ಬರುವಂತ ಚಾನ್ಸಸ್ಸೇ ಇಲ್ಲ. ಕರೆಕ್ಟ್ ಅಲ್ವಾ? ಸೊ ಅಂದ್ರೆ ನಾವು ಇಲ್ಲಿ ಏನ್ ಬರ್ಕೊಳ್ಬಹುದು? x1 ಇಸ್ ಈಕ್ವಲ್ಸ್ ಟು x2 ಅಂತ ಬರೀಬಹುದಲ್ವಾ? ಸೊ ಯಾವಾಗ x1 ಇಸ್ ಈಕ್ವಲ್ಸ್ ಟು x2 ಬರುತ್ತೆ, ಕೊಟ್ಟಿರುವಂತ ಫಂಕ್ಷನ್ ಏನಾಗಿದೆ ಅಂದಂಗಾಯ್ತು, ಎಫ್ ಈಸ್ 1 ಅಂದ್ರೆ ನ್ಯಾಚುರಲ್ ನಂಬರ್ ಅಲ್ಲಿ ಇದ್ದಾಗ ಫಂಕ್ಷನ್ 1 ಆಗೇ ಆಗುತ್ತೆ. ಯಾಕೆ? ಇವಾಗ ನೋಡಿ, 1 ಹಾಕಿದ್ರೆ 1² ಆನ್ಸರ್ 1 ಬರುತ್ತೆ, 2 ಹಾಕಿದ್ರೆ 2² ಆನ್ಸರ್ 4 ಬರುತ್ತೆ, 5 ಹಾಕಿದ್ರೆ 5² ಆನ್ಸರ್ 25. ಅಂದ್ರೆ ಬೇರೆ ಬೇರೆ ಆನ್ಸರ್ ಬರುತ್ತಲ್ಲ, ಯಾವುದು ಸೇಮ್ ಆನ್ಸರ್ ಬರಲ್ಲ. ಸೊ ಅಂದ್ರೆ ಆಬ್ವಿಯಸ್ಲಿ ಇದೇನಾಗಿದೆ ಅಂದಂಗಾಯ್ತು, 1 ಸ್ಯಾಟಿಸ್ಫೈ ಮಾಡ್ತಾ ಇದೆ n to n ಇದ್ದಾಗ. ಓಕೆ, ಇದೇ ಫಂಕ್ಷನ್ ನಾವು ಇವಾಗ ಆನ್ ಟು ಚೆಕ್ ಮಾಡ್ಕೊಳ್ಳೋಣ, ಆನ್ ಟು ಆಗುತ್ತಾ ಇಲ್ಲ ಅಂತ. ಆನ್ ಟು ಆಗ್ಬೇಕಂದ್ರೆ ಕ್ವಶನ್ ಏನ್ ಕೊಟ್ಟಿದ್ದಾರೆ ಇಲ್ಲಿ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು x² ಇದೆ. ಸೊ ಇದನ್ನ y ಅಂತ ತಗೊಂತೀರಾ, y ಇಸ್ ಈಕ್ವಲ್ಸ್ ಟು x² ಆಗುತ್ತೆ. x ಇಸ್ ಈಕ್ವಲ್ಸ್ ಟು ಬರೆದ್ರೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ ಈ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಇಲ್ಲಿ √y ಬರುತ್ತೆ. ಓಕೆ, ಈ √y ಅನ್ನೋದು ಬಿಲಾಂಗ್ಸ್ ಟು ನಮ್ಮ ಡೊಮೇನ್ ಏನಿದೆ ನ್ಯಾಚುರಲ್ ನಂಬರ್ ಅಲ್ಲಿ ಬರುತ್ತಾ? ಇವಾಗ ನೋಡಿ, y ಜಾಗದಲ್ಲಿ ನಾನು 2 ಫಿಲಪ್ ಮಾಡಿದೆ ಅಂದ್ರೆ √2 ಏನಾಗುತ್ತೆ? ಅಗೇನ್ ಪಾಯಿಂಟ್ ವೈಸ್ ಆನ್ಸರ್ ಬರುತ್ತೆ. ಸೊ ಅದು ನ್ಯಾಚುರಲ್ ನಂಬರ್ ಆಗಲ್ಲ. 3 ಹಾಕಿ, ಅಗೇನ್ ಅದು ಕೂಡ 5 ಹಾಕಿ, ಅಂದ್ರೆ ಈ ರೂಟ್ ಒಳಗಡೆ ಆಡ್ ನಂಬರ್ ಹಾಕ್ತಾ ಹೋದ್ರೆ ಅಗೇನ್ ಅದ್ರ ರಿಸಲ್ಟ್ ಸಿಗಲ್ಲ. 4 ಹಾಕಿದ್ರೆ 2 ಬರುತ್ತೆ, ಬಟ್ ಕೆಲವೊಂದು ರಿಸಲ್ಟ್ಸ್ಗಳು 1 ಫೇಲ್ ಆದ್ರೆ ಪೂರಾ ರಿಸಲ್ಟು ಸ್ಯಾಟಿಸ್ಫೈ ಮಾಡಲ್ಲ. ಅಂದ್ರೆ ಇದು ನಾಟ್ ಬಿಲಾಂಗ್ಸ್ ಟು n ಇದೆ. ಅಂದ್ರೆ ಕನ್ಕ್ಲೂಷನ್ ಏನಾಗುತ್ತೆ ಸ್ಟೂಡೆಂಟ್ಸ್, ಇದರದ್ದು ಕೊಟ್ಟಿರುವಂತ ಫಂಕ್ಷನ್ ಎಫ್ ಅನ್ನೋದು ನಾಟ್ ಆನ್ ಟು 1 ಆಗುತ್ತೆ, ಬಟ್ ಆನ್ ಟು ಆಗಲ್ಲ. ಯಾವ ಕಂಡೀಷನ್ ಅಲ್ಲಿ? n to n ಇದ್ದಾಗ. ಅರ್ಥ ಆಯ್ತಲ್ವಾ? ಇವಾಗ ಸೇಮ್ ಇದೇ ಕ್ವಶನ್ ಅವರು ನೆಕ್ಸ್ಟ್ ಕ್ವಶನ್ ಅಲ್ಲಿ ಕೇಳ್ತಾ ಇದ್ದಾರೆ. ಏನಂತ ಅಂದ್ರೆ, ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಈ z to z ಇದ್ದಾಗ
ಫಂಕ್ಷನ್ ಅಗೇನ್ ಸೇಮ್ ಇದೆ. Z to Z ಇದ್ದಾಗ ಇದು 1 1 ಆನ್ ಟು ಆಗುತ್ತೆ. Z ಅಂದ್ರೆ ಇಲ್ಲಿ ಇಂಟೀಜರ್ ಬರುತ್ತೆ. ಇಂಟೀಜರ್ ಬಂದ್ರೆ ಇಲ್ಲಿ ನೆಗೆಟಿವ್ ನಂಬರ್ ಕೂಡ ಇನ್ಕ್ಲೂಡ್ ಆಯ್ತು. ನೆಗೆಟಿವ್ ನಂಬರ್ ಯಾವಾಗ ಇನ್ಕ್ಲೂಡ್ ಆಗುತ್ತೆ, ಈ 1 1 ರಿಸಲ್ಟ್ ಚೇಂಜ್ ಆಗಿ ಹೋಗ್ಬಿಡುತ್ತೆ ಸ್ಟೂಡೆಂಟ್ಸ್. ಯಾಕೆ ಚೇಂಜಸ್ ಆಗುತ್ತೆ ಅಂದ್ರೆ ನೋಡಿ, ಮೊದಲಿಗೆ ಎಕ್ಸಾಂಪಲ್ ಕೊಡ್ತೀನಿ, ಆಮೇಲೆ ನಿಮಗೆ ಕ್ಲಿಯರ್ ಮಾಡ್ತೀನಿ. ಸೊ ಎಕ್ಸಾಂಪಲ್ ಪ್ರಕಾರ ನಾವು ನೋಡ್ತಾ ಹೋದ್ರೆ ಫಂಕ್ಷನ್ ಅಲ್ಲಿ ಕೊಟ್ಟಿರೋದೇನಿದೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಇದೆ ಅಲ್ವಾ. ಸೊ ಇವಾಗ ನಾನು ಎಕ್ಸ್ ಜಾಗದಲ್ಲಿ 2 ನ ಫಿಲಪ್ ಮಾಡಿದೆ ಅಂದ್ರೆ 2 ಸ್ಕ್ವೇರ್ ಆನ್ಸರ್ ಆಗುತ್ತೆ 4. ಇದೇ ರಿಸಲ್ಟ್ ಅಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ಇವಾಗ -2 ತಗೋತೀನಿ, ಯಾಕಂದ್ರೆ ಇಂಟೀಜರ್ ಅಲ್ಲಿ ನೆಗೆಟಿವ್ ನಂಬರ್ ಕೂಡ ಬರುತ್ತೆ. ಸೊ -2 ತಗೊಂಡ್ರೆ -2 ಸ್ಕ್ವೇರ್ ಆನ್ಸರ್ ಏನಾಗ್ಬಿಡುತ್ತೆ, +4 ಆಗುತ್ತೆ ಸ್ಟೂಡೆಂಟ್ಸ್ ಇದ್ರದ್ದು ರಿಸಲ್ಟ್. ಅಂದ್ರೆ -2 ಆನ್ಸರ್ನು +4 ಬರುತ್ತೆ, +2 ಆನ್ಸರ್ ಅಂದ್ರೆ 2 ಡಿಫರೆಂಟ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಸೇಮ್ ಇಮೇಜ್, ಅಂದ್ರೆ ಅದೇನಾಯ್ತು 1 1 ಆಗಲ್ಲ. 3 -3 ಆನ್ಸರ್ 9 ಬರುತ್ತೆ, ಅಂದ್ರೆ ಎರಡು ಬೇರೆ ಬೇರೆ ಇದೆ ಬಟ್ ಆನ್ಸರ್ ಸೇಮ್ ಅಂದ್ರೆ 1 1 ಆಗಲ್ಲ. ಆದ್ರೆ ನ್ಯಾಚುರಲ್ ನಂಬರ್ ಅಲ್ಲಿ ಏನಾಗಿತ್ತು 1 1 ಆಗಿತ್ತು, ಯಾಕಂದ್ರೆ ಅದರಲ್ಲಿ ನೆಗೆಟಿವ್ ನಂಬರ್ ಬರ್ತಿದ್ದಿಲ್ಲ, ಬಟ್ ಇದರಲ್ಲಿ ನೆಗೆಟಿವ್ ನಂಬರ್ಸ್ ಗಳು ಬರುತ್ತೆ, ಅದಕ್ಕೆ ಆಗಲ್ಲ. ಸೊ ಬರಿಬೇಕಾದ್ರೆ ಯಾವುದು, ಇದೇ ಎಕ್ಸಾಂಪಲ್ ತಗೊಂಡು ಬರೋದು ನಡೆಯುತ್ತೆ. ಯಾವ ತರ, ಎಫ್ ಆಫ್ 2 is equals to ಎಫ್ ಆಫ್ -2 is equals to 4. ಎರಡು ಡಿಫರೆಂಟ್ ಎಲಿಮೆಂಟ್ ಆನ್ಸರ್ ಸೇಮ್ ಬಂದಿದೆ, ಹಾಗಾಗಿ ಇದು 1 1 ಆಗಲ್ಲ, ನಾಟ್ 1 1 ಈ ತರ ಬರೋದು ನಡೆಯುತ್ತೆ. ಇಲ್ಲ ನೀವು ಪ್ರೂಫ್ ಇದೇ ಮಾಡ್ತಿಲ್ಲ, ಇದನ್ನ ಯಾವ ತರ ಬರಿಬೇಕು ನೋಡಿ. ಇವಾಗ x1 ಸ್ಕ್ವೇರ್ ಇದೆ, ಇದು ಈ ಕಡೆ ಬಂತು ಅಂದ್ರೆ x2 ಸ್ಕ್ವೇರ್ ಆಗುತ್ತೆ. ಓಕೆ, ಇಸ್ ಈಕ್ವಲ್ಸ್ ಟು 0. ಇವಾಗ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಬೇಕಾಗುತ್ತೆ. ಏನಿದೆ, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮುಲಾ, x1 ಒಂದ್ ಸತಿ ಪ್ಲಸ್ ಬರುತ್ತೆ, ಒಂದ್ ಸತಿ ಮೈನಸ್ ಬರುತ್ತೆ, ಕರೆಕ್ಟ್ ಅಲ್ವಾ. ಇಸ್ ಈಕ್ವಲ್ಸ್ ಟು 0, a ಪ್ಲಸ್ ಬಿ, a ಮೈನಸ್ ಬಿ, ಇದು ನಿಮ್ದು ಫಾರ್ಮುಲಾ 10th ಅಲ್ಲಿ ಸ್ಟಡಿ ಮಾಡಿದ್ದೀರಾ, ಕರೆಕ್ಟಾ. ಸೊ ಇವಾಗ ಇಸ್ ಈಕ್ವಲ್ಸ್ ಟು ತಗೋತೀರಾ, x1 ಪ್ಲಸ್ x2 ಇಸ್ ಈಕ್ವಲ್ಸ್ ಟು 0, ಇನ್ನೊಂದು x1 ಮೈನಸ್ x2 ಇಸ್ ಈಕ್ವಲ್ಸ್ ಟು 0. ಯಾವಾಗ ಇದು x1 ಈ ಕಡೆ ಹೋಯ್ತು ಅಂತ ಅನ್ಕೊಳ್ಳಿ, ಅಂದ್ರೆ x2 ಈ ಕಡೆ ಶಿಫ್ಟ್ ಆದ್ರೆ ಮೈನಸ್ x2 ಆಗಿಬಿಡುತ್ತೆ, ಇಲ್ಲಿ ಪ್ಲಸ್ ಆಗಿಬಿಡುತ್ತೆ. ಅಂದ್ರೆ ಕೆಲವೊಂದು ಕೇಸ್ಗಳಲ್ಲಿ ಕರೆಕ್ಟ್ ಆಗಿ ಬರ್ತಾ ಇದೆ ಆನ್ಸರ್, ಬಟ್ ಇಲ್ಲಿ ನಾನು ನೋಡಿ x1 ಇಸ್ ಈಕ್ವಲ್ಸ್ ಟು ಮೈನಸ್ x2 ಬರ್ತಾ ಇದೆ. ಈ ರೀಸನ್ ಸಲುವಾಗಿ ಕೊಟ್ಟಿರುವಂತ ಫಂಕ್ಷನ್ ಎಫ್ ನಾಟ್ 1 1. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್. ಯಾವಾಗ Z to Z ತಗೊಂಡಿದ್ದೀರಿ ನೀವು, ಓಕೆ, Z to Z ತಗೊಂಡ್ರೆ 1 1 ಆಗಲ್ಲ, ಅರ್ಥ ಆಯ್ತಾ. ಇನ್ನು ಆನ್ ಟು ಏನಾಗುತ್ತೆ ಅದನ್ನ ಚೆಕ್ ಮಾಡೋಣ. ಸೊ ಪ್ರೊಸೀಜರ್ ಪ್ರೂಫ್ ಇಲ್ಲಿ ಸೇಮೇ ಇರುತ್ತೆ. ಓಕೆ, ಇದನ್ನ ಮಾತ್ರ ಚೇಂಜಸ್ ಮಾಡ್ಕೋಬೇಕು ನಾವು ಇಲ್ಲಿ. ಓಕೆ, ಸೊ ಇಲ್ಲಿ ಏನಾಗಿದೆ ನೋಡಿ, ಕೊಟ್ಟಿರುವಂತ ರಿಸಲ್ಟ್ x ಇಸ್ ಈಕ್ವಲ್ಸ್ ಟು ರೂಟ್ ಆಫ್ 5 ಬಂತು. ಈ ರೂಟ್ ಆಫ್ 5 ಇವಾಗ ನಮ್ಮ ಡೊಮೇನ್ ಏನಾಗಿದೆ, Z ಆಗಿದೆ. ಈ Z ಅಲ್ಲಿ ಇದೇನಾ ಇದು, ಅಗೇನ್ √3 ಹಾಕಿ, √4 ಹಾಕಿ, √6 ಹಾಕಿ, ಅಗೇನ್ ಅದು ಕೂಡ ಪಾಯಿಂಟ್ ಅಲ್ಲಿ ಬರುತ್ತೆ, ಅದು ಇಂಟೀಜರ್ ಅಲ್ಲಿ ಇಲ್ಲ, ಅಂದ್ರೆ ಇದು ಕೂಡ ನಾಟ್ ಬಿಲಾಂಗ್ಸ್ ಟು ಆರ್, ಅಂದ್ರೆ ಇದು ಏನಾಗಿದೆ, ಎಫ್ ಈಸ್ ನಾಟ್ ಆನ್ ಟು 1 1 ಆಗಿಲ್ಲ, ಆನ್ ಟು ಆಗಿಲ್ಲ. ಯಾವಾಗ Z to Z ತಗೊಂಡಾಗ. ಅರ್ಥ ಆಗ್ತಾ ಇದೆ ಅಲ್ವಾ. ಸೊ ಎಷ್ಟು ಡಿಫರೆನ್ಸ್ ಇದೆ ನೋಡಿ, ಎಲ್ಲಾನು ಡಿಪೆಂಡ್ ಆಗೋದು ನಿಮ್ಮ ಡೊಮೇನ್ ಮತ್ತೆ ರೇಂಜ್ ಮೇಲೆ. ಸೊ ಸ್ಟೂಡೆಂಟ್ಸ್ ಇದನ್ನ ಅವರು 5 ಮಾರ್ಕ್ಸ್ಗೂ ಕೇಳ್ಬೋದು, ಇಷ್ಟು ಸಿಂಪಲ್ ಇರುವಂತ ಕ್ವಶನ್. ಬರೀಬೇಕಾದ್ರೆ ಎಲ್ಲ ಪ್ರಾಪರ್ ರಿಸಲ್ಟ್ ನ ಬರೆದ್ರೆ ಮಾತ್ರ 5 ಮಾರ್ಕ್ಸ್ ಸಿಗುತ್ತೆ. ಯಾಕಂದ್ರೆ ಇವಾಗ ಆಲ್ರೆಡಿ 5 ಮಾರ್ಕ್ಸ್ ಕೇಳುವಂತ ಕ್ವಶನ್ಸ್ ಬಹಳಷ್ಟು ಡೆಲಿಟೆಡ್ ಆಗಿರೋದ್ರಿಂದ ಉಳಿದಿರೋದು ಈ 1 1 ಆನ್ ಟು ಕಾನ್ಸೆಪ್ಟ್ ಮೇಲೆನೆ ಅವ್ರು 5 ಮಾರ್ಕ್ಸ್ ಕೇಳಬೇಕು. ಓಕೆ, ಸೊ ಅದ್ರ ಸಲುವಾಗಿ ಪ್ರಾಪರ್ ಆಗಿ ಬರೀದನ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ಇನ್ನು ಇದರಲ್ಲೇನೆ ಇನ್ನೂ ಒಂದು ಕ್ವಶನ್ ಇದೆ ಸ್ಟೂಡೆಂಟ್, ಸೇಮ್ ಫಂಕ್ಷನ್ ಆದ್ರೆ ಏನ್ ಚೇಂಜಸ್ ಮಾಡಿದ್ದಾರೆ ಅಂತಂದ್ರೆ ಡೊಮೇನ್ ರೇಂಜ್, ಇಲ್ಲಿ ಮತ್ತೆ ಡೊಮೇನ್ ರೇಂಜ್ ಮತ್ತೆ ಚೇಂಜ್ ಮಾಡಿದ್ದಾರೆ. ಇಲ್ಲಿ ಏನಿದೆ ನೋಡಿ, R to R ಇದ್ದಾಗ ಅಗೇನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಇರ್ತದೆ. ಮತ್ತೆ ಇದರ ಆನ್ಸರ್ ಚೇಂಜ್ ಇದೆ ನೋಡಿ, ಇಲ್ಲಿ R to R ತಗೊಂಡ್ವಿ ಅಂತಂದ್ರೆ ಇದ್ರ ರಿಸಲ್ಟ್ ಅಲ್ಲಿ ನೆಗೆಟಿವ್ ನಂಬರ್ಸ್ ಗಳನ್ನು ಇದಾವೆ, ಪಾಸಿಟಿವ್ ನಂಬರ್ಸ್ ಗಳನ್ನು ಇದಾವೆ. ಓಕೆ, ಸೊ ಇಲ್ಲಿನೂ 2 ಹಾಕಿದ್ರಿ, -2 ಹಾಕಿದ್ರಿ, ಮತ್ತೆ ಆನ್ಸರ್ ಏನಾಗುತ್ತೆ, ಬೇರೆ ಸೇಮ್ ಆನ್ಸರ್ ಬಂದ್ಬಿಡುತ್ತೆ. -2 ಆನ್ಸರ್ 4 +2 ಆನ್ಸರ್, ಅಗೇನ್ ಪಾಯಿಂಟ್ ವ್ಯಾಲ್ಯೂನ ಹಾಕ್ಬೋದು ನಾವು. ಅಗೇನ್ ನೆಗೆಟಿವ್ ಪಾಸಿಟಿವ್ ಆನ್ಸರ್ಸ್ ಗಳು ಬರುತ್ತೆ, ಅಗೇನ್ ಆನ್ಸರ್ ಮಾತ್ರ ಪಾಸಿಟಿವ್ನೇ ಬರುತ್ತೆ, ಅಂದ್ರೆ 2 ಡಿಫರೆಂಟ್ ಎಲಿಮೆಂಟ್ಸ್ ಆನ್ಸರ್ ಸೇಮ್ ಬರುತ್ತೆ. ಅಗೇನ್ ಪ್ರೂಫ್ ಮಾತ್ರ ಆಸ್ ಇಟ್ ಈಸ್ 1 1, ಯಾಕಂದ್ರೆ ಇದನ್ನು 1 1 ಸ್ಯಾಟಿಸ್ಫೈ ಮಾಡಲ್ಲ. ಯಾವಾಗ ಸ್ಯಾಟಿಸ್ಫೈ ಆಗಿತ್ತು, ನ್ಯಾಚುರಲ್ ನಂಬರ್ ತಗೊಂಡಾಗ ಮಾತ್ರ ಸ್ಯಾಟಿಸ್ಫೈ ಆಗಿತ್ತು. ಇಲ್ಲಿ ನೋಡಿ, ರಿಯಲ್ ನಂಬರ್ ಅಲ್ಲಿ 3 ಇದೆ, -3 ಇದೆ, ಎರಡರದ ಆನ್ಸರ್ +9 ಬರುತ್ತೆ. ಸೊ ಆದ ಕಾರಣ ಇದೇನಾಗ್ಬಿಡ್ತು, 1 1 ಸ್ಯಾಟಿಸ್ಫೈ ಮಾಡಿಲ್ಲ. ಇನ್ನು ಆನ್ ಟುಗೆ ಬಂದ್ರೆ, ಆನ್ ಟು ಅಲ್ಲಿ ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಯಾಕೆ ಚೇಂಜಸ್ ಇದೆ ಅಂದ್ರೆ ಪ್ರೂಫ್ ಮಾತ್ರ ಅಗೇನ್ ಸೇಮ್ ಇರುತ್ತೆ ಇಲ್ಲಿ ತನ. ಓಕೆ, ಸೊ ಇಲ್ಲಿ ರೂಟ್ ಆಫ್ y ಬಂದಿದೆ, ಈ ರೂಟ್ ಆಫ್ y ಬಿಲಾಂಗ್ಸ್ ಟು R ಆಗತ್ತಾ, ನಮ್ದು ಡೊಮೇನ್ ಏನಿದೆ R ಇದೆ. ಓಕೆ, ಕಮೆಂಟ್ ಬಾಕ್ಸ್ ಅಲ್ಲಿ ಇದು ಇವಾಗ ಬಿಲಾಂಗ್ಸ್ ಟು ರೂಟ್ ಆಫ್ y ನ ನಾವು ರಿಯಲ್ ನಂಬರ್ ಬರೀಬಹುದಾ. ಓಕೆ, 2 ಮಿನಿಟ್ಸ್ ನಿಮಗೆ ಟೈಮ್ ಕೊಡ್ತಾ ಇದ್ದೀನಿ, ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇದು ಬಿಲಾಂಗ್ಸ್ ಟು R ಆಗುತ್ತೆ. ಇವಾಗ ರೂಟ್ ಆಫ್ 5, ರೂಟ್ 5 ಇದು ರಿಯಲ್ ನಂಬರ್ ಆಗುತ್ತೆ, √6 ರಿಯಲ್ ನಂಬರ್ ಆಗುತ್ತೆ, √7 ರಿಯಲ್ ನಂಬರ್ ಆಗುತ್ತೆ, ಅದೇನೇ ಆನ್ಸರ್ ಬಂದರೂ ಆಗುತ್ತೆ. ಬಟ್ ಆದ್ರೂ ಕೂಡ ಇದನ್ನ ನಾನು ನಾಟ್ ಬಿಲಾಂಗ್ಸ್ ಟು ಆರ್ ಅಂತಾನೆ ಬರೀತೀನಿ. ಯಾಕೆ, ಕೆಲವೊಂದಿಷ್ಟು ನಂಬರ್ಸ್ಗಳು ಇದಾವೆ ಸ್ಟೂಡೆಂಟ್ಸ್. ಯಾವ ತರ ಅಂದ್ರೆ ಇಲ್ಲಿ ರೂಟ್ ಇದೆ, ರೂಟ್ ಒಳಗೆ ನಾನು -3 ತಗೋಬಹುದಲ್ವಾ, -3 ರಿಯಲ್ ನಂಬರ್ ಇದೆ. ಸೊ -3 ಹಾಕಿದ್ರೆ ಇದನ್ನ ನಾವು ರಿಯಲ್ ನಂಬರ್ ಅಂತ ಕರೆಯಲ್ಲ, ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿತೀವಿ. ಸೊ ದಿಸ್ ಇಸ್ ನಾಟ್ ಅ ರಿಯಲ್ ನಂಬರ್.
-3 ಮೈನಸ್ ನೆಗೆಟಿವ್ ನಂಬರ್ ರೂಟ್ ಒಳಗೆ ಬರೋದಿಲ್ಲ. ಇಲ್ಲಿವರೆಗೂ ನೀವು ರೂಟ್ ಒಳಗೆ ನೆಗೆಟಿವ್ ಆನ್ಸರ್ ಯೂಸೇ ಮಾಡಿಲ್ಲ, ಸೊ ಅದನ್ನ ಬರೀಲಿಕ್ಕೆ ಬರೋದೇ ಇಲ್ಲ, ಪಾಸಿಟಿವ್ನೇ ಯೂಸ್ ಮಾಡಬೇಕು. ಸೊ ಈ ರೀಸನ್ ಸಲುವಾಗಿ ನೆಗೆಟಿವ್ ನಂಬರ್ ತಗೋಬಹುದು, ಯಾಕಂದ್ರೆ ರಿಯಲ್ ನಂಬರ್ಸ್ಗಳಿದೆ. 5 -5 -6 -7 ಯಾವ ಬೇಕಾದ ನೆಗೆಟಿವ್ ನಂಬರ್ ಆಗಿ ಅದು ರಿಯಲ್ ನಂಬರ್ ಆಗಲ್ಲ. ಆದ ಕಾರಣ ಇದು ನಾಟ್ ಬಿಲಾಂಗ್ಸ್ ಟು ಆರ್ ಆಗಿ ಇಲ್ಲಿನೂ ಕನ್ಕ್ಲೂಷನ್ ಏನಾಗ್ಬಿಡುತ್ತೆ, ಎಫ್ ಈಸ್ ನಾಟ್ ಆನ್ ಟು. ಇಲ್ಲಿನೂ 1 1 ಆಗಿಲ್ಲ, ಆನ್ ಟೂನು ಆಗಿಲ್ಲ. ಇವಾಗ ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್ ಪ್ರಾಪರ್ ಆಗಿ? ಇನ್ನೊಂದ್ಸತಿ ಅರ್ಥ ಮಾಡ್ಕೊಳ್ಳಿ. ಪ್ರಾಪರ್ ರಿಸಲ್ಟ್ಸ್ಗಳು ಆಸ್ ಇಟ್ ಈಸ್ ಇರುತ್ತೆ, ಫಂಕ್ಷನ್ ಆಸ್ ಇಟ್ ಈಸ್ ಇರುತ್ತೆ, ಬಟ್ ಡೊಮೇನರಿ ಕೋಡೊಮೇನ್ ಮೇಲೆ ಆನ್ಸರ್ಸ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಇದೇ ತರನಾಗಿ ನೆಕ್ಸ್ಟ್ ಇನ್ನೂ 2 ಕ್ವಶನ್ಸ್ಗಳಿದಾವೆ. ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಇದೆ. ಇದನ್ನು ಸ್ವಲ್ಪ ಫಾಸ್ಟ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಫಸ್ಟ್ ಏನಿದೆ, ನ್ಯಾಷನಲ್ ನಂಬರ್ ಟು ನ್ಯಾಷನಲ್ ನಂಬರ್. ಫಸ್ಟ್ 1 1 ಚೆಕ್ ಮಾಡ್ತೀರಾ. ನಾನು ಇವಾಗ 4th ಕ್ವಶನ್ ಸಾಲ್ವ್ ಮಾಡ್ತಾ ಇರೋದು. 1 1 ಚೆಕ್ ಮಾಡ್ಬೇಕು. ಇವಾಗ 1 1 ಚೆಕ್ ಮಾಡ್ಬೇಕಂದ್ರೆ ಅಗೇನ್ ಇಲ್ಲಿ ಏನಾಗುತ್ತೆ, ಎಫ್ ಆಫ್ x1 ಇಸ್ ಈಕ್ವಲ್ಸ್ ಟು ಎಫ್ ಆಫ್ x2 ಹಾಕ್ತೀರಾ. ಇಲ್ಲಿ x1 ಕ್ಯೂಬ್ ಇಸ್ ಈಕ್ವಲ್ಸ್ ಟು x2 ಕ್ಯೂಬ್ ಅಂತ ಬರೀತೀರಾ. ನ್ಯಾಷನಲ್ ನಂಬರ್ ಇದೆ, ಅಗೇನ್ ಇಲ್ಲಿ ಪಾಸಿಟಿವ್ ನಂಬರ್ ಆಗುತ್ತೆ. 1 ಹಾಕಿದ್ರೆ 1 ಕ್ಯೂಬ್ ಆನ್ಸರ್, 1 2 ಹಾಕಿದ್ರೆ 8 ಬರುತ್ತೆ, 3 ಹಾಕಿದ್ರೆ 27, ಬೇರೆ ಬೇರೆ ಆನ್ಸರ್ ಬರುತ್ತೆ. ಕ್ಯೂಬ್ ರೂಟ್ ಹಾಕಿದ್ಮೇಲೆ ಇದನ್ನ ಚೆಕ್ ಮಾಡಿದ್ಮೇಲೆ x1 ಇಸ್ ಈಕ್ವಲ್ಸ್ ಟು x2ನೇ ಬರುತ್ತೆ. ಇಲ್ಲಿ ಏನಾಗಿದೆ, ಎಫ್ ಈಸ್ 1 1. ಎಫ್ ಅನ್ನೋದೇನಾಗಿದೆ ಇಲ್ಲಿ 1 1 ಆಗಿದೆ ಸ್ಟೂಡೆಂಟ್ಸ್. ಬೇಕಾದ ನಂಬರ್ ಹಾಕಿ ನೋಡಿ, ಯಾವುದು ಸೇಮ್ ಆನ್ಸರ್ ಬರೋದೇ ಇಲ್ಲ. ಇದರಲ್ಲಿ ನೆಗೆಟಿವ್ ನಂಬರ್ ಇಲ್ಲ, ಸೊ ಪಾಸಿಟಿವ್ನೇ ಇರುತ್ತೆ. ಸೊ 1 1 ಆಗಿದೆ. ಇನ್ನು ಆನ್ ಟೂಗೆ ಬಂದರೆ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಬಹಳ ಇಂಪಾರ್ಟೆಂಟು. ಆನ್ ಟು ಅಲ್ಲಿ ಏನಿದೆ, ಅಗೇನ್ ಫಂಕ್ಷನ್ ತಗೊಂತೀರಾ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಿದೆ, y ಇಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಅಂತ ಬರೀತೀರಾ. ಅಗೇನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಬರೆದ್ರೆ ಏನಾಗ್ಬಿಡುತ್ತೆ, ಇಲ್ಲಿ ಕ್ಯೂಬ್ ರೂಟ್ ಆಫ್ y ಆಗುತ್ತೆ. ಕ್ಯೂಬ್ ರೂಟ್ ಆಫ್ y ಇದು ನಿಮ್ದು ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಅಲ್ಲಿ ಬರುತ್ತಾ? ಆಬ್ವಿಯಸ್ಲಿ ಬರೋದಿಲ್ಲ. ಅಗೇನ್ 3 4 ಅಗೇನ್ ಪಾಯಿಂಟ್ ವೈಸ್ ಆನ್ಸರ್ಸ್ಗಳು ಬರುವಂಥದ್ದು. ಸೊ ಇದು ಏನಾಗಿದೆ, ನಾಟ್ ಬಿಲಾಂಗ್ಸ್ ಟು n ಆಗುತ್ತೆ. ಅಗೇನ್ ಇಲ್ಲಿ ಕನ್ಕ್ಲೂಷನ್, ಎಫ್ ಇಸ್ ನಾಟ್ ಆನ್ ಟು. ಅರ್ಥ ಆಯ್ತಲ್ವಾ? ಸೊ ಇದೇ ತರನಾಗಿ ಆನ್ಸರ್ಸ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಒನ್ ಇದೇ ಕ್ವಶನ್, ಇಂಟೀಜರ್ ಟು ಇಂಟೀಜರ್. ಇದನ್ನ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಯಾವ ಥರ, ಇಂಟೀಜರ್ ಅಲ್ಲಿ ಅಗೇನ್ ನೆಗೆಟಿವ್ ನಂಬರ್ ಬರುತ್ತೆ. ನೆಗೆಟಿವ್ ನಂಬರ್ ಬಂದರೂ ಕೂಡ ಇದು 1 1 ಆಗುತ್ತೆ. ಯಾವಾಗ ಈ ಕ್ವಶನ್, ಇವಾಗ ಫಿಫ್ತ್ ಒನ್ಗೆ 5th ಒನ್ ಅಲ್ಲಿ 1 1 ಆಗುತ್ತೆ. ಯಾಕೆ ಅಂತ ನೋಡ್ತಾ ಹೋಗಿ, ಎಫ್ ಆಫ್ ಎಕ್ಸ್ ಕ್ಯೂಬ್ 2 ಅದನ್ನೇ ಚೆಕ್ ಮಾಡೋಣ. 2 ಹಾಕಿದ್ರೆ 2 ಕ್ಯೂಬ್ದ ಆನ್ಸರ್ ಏನು ಬರುತ್ತೆ, 8 ಬರುತ್ತೆ. ಇಂಟೀಜರ್ಸ್ ಅಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಕೂಡ ಇದೆ. ಸೊ -2 ಹಾಕಿದೆ ಅಂತ ಅನ್ಕೊಳ್ಳಿ. -2 ಕ್ಯೂಬ್ದ ಆನ್ಸರ್ ಏನು ಬರುತ್ತೆ, -8 ಬರುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ಪ್ಲಸ್ ಆಗಲ್ಲ, ಯಾಕಂದ್ರೆ 3 ಸತಿ ಮೈನಸ್ ಮಾಡಿದಾಗ ಅಗೇನ್ ಮತ್ತೆ ಮೈನಸ್ ಬರುತ್ತೆ. ಮೈನಸ್ ಪ್ಲಸ್ ಪ್ಲಸ್ ಮೈನಸ್ ಎರಡು ಬೇರೆ ಬೇರೆ. ಒಂದು -8 ಬಂದಿದೆ, ಒಂದು +8 ಬರುತ್ತೆ. ಅಂದ್ರೆ ಎಲ್ಲಾನು ಆನ್ಸರ್ ನೆಗೆಟಿವ್ನೇ ಬರುತ್ತೆ, ಪಾಸಿಟಿವ್ನೇ ಬರುತ್ತೆ. ಯಾವಾಗ ಎಕ್ಸ್ ಕ್ಯೂಬ್ ತಗೊಂಡಾಗ ಈ ಸಿಚುವೇಶನ್ ಅಲ್ಲಿ ಆನ್ಸರ್ 1 1 ಸ್ಯಾಟಿಸ್ಫೈ ಮಾಡುತ್ತೆ. ಆನ್ ಟೂಗೆ ಬಂದ್ರೆ ಅಗೇನ್ ಇಲ್ಲಿನೂ ನಾಟ್ ಪಾಸಿಬಲ್, ಇದನ್ನು ಬಿಲಾಂಗ್ಸ್ ಟು ಝೆಡ್ ಇಲ್ಲ. ಅಗೇನ್ ಇಲ್ಲಿ ಏನಿದೆ, ನಾಟ್ ಆನ್ ಟು. ಏನಂತ ಹೇಳ್ತಾ ಇದ್ದಾರೆ, ಎಫ್ ಆಫ್ ಎಕ್ಸ್ ಇಂಟೀಜರ್ ನೈದರ್ 1 1 ನಾರ್ ಆನ್ ಟು. 1 1 ಆಗಲ್ಲ, ಆನ್ ಟೂನು ಆಗಲ್ಲ ಅಂತ ಪ್ರೂವ್ ಮಾಡಬೇಕು. ಗ್ರೇಟೆಸ್ಟ್ ಇಂಟೀಜರ್ ಫಸ್ಟ್ ಇಯರ್ ಅಲ್ಲಿ ನೀವು ಸ್ಟಡಿ ಮಾಡಿದ್ರೆ, ಗ್ರೇಟೆಸ್ಟ್ ಇಂಟೀಜರ್ ಅಂದ್ರೆ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ವ್ಯಾಲ್ಯೂ ತಗೋಬೇಕು. ಇಂಟೀಜರ್ ವ್ಯಾಲ್ಯೂ ತಗೊಂಡ್ರೆ, ಇಂಟೀಜರ್ ವ್ಯಾಲ್ಯೂಸ್ ಯಾವ್ಯಾವ ಇದಾವೆ, 0 ತಗೊಂಡ್ರಿ ಅಥವಾ 1 ತಗೊಂಡ್ವಿ ಅಂತ ಅನ್ಕೊಳ್ಳಿ, -2 ತಗೊಂಡ್ವಿ, -5 ತಗೊಂಡ್ರೆ ಈ ಇಂಟೀಜರ್ ಆನ್ಸರ್ಸ್ ಅಲ್ಲಿ ಆನ್ಸರ್ಸ್ ಏನಿರುತ್ತೆ, -5 ಇದ್ರೆ -5, -2 ಇದ್ರೆ -2, 1 ಇದ್ರೆ 1, 0 ಇದ್ರೆ 0. ಓಕೆ, ಯಾವಾಗೆಲ್ಲ ಇಂಟೀಜರ್ ತಗೊಂಡ್ರೆ ಪ್ಲಸ್ ಇರಲಿ ಮೈನಸ್ ಇರಲಿ ಅದೇ ಆನ್ಸರ್ ಬರುತ್ತೆ. ಯಾವಾಗೆಲ್ಲ ನೀವು ಈ ಥರ ರಿಸಲ್ಟ್ ತಗೋತೀರ ನೋಡಿ, ಪಾಸಿಟಿವ್ ಒಳಗೆ 0.5, 0.6, 0.7 ಅಥವಾ 0.9 ಅಥವಾ 1.7, ಓಕೆ 7.8 ಈ ಥರ ರಿಸಲ್ಟ್ ಇದ್ದಾಗ ಆನ್ಸರ್ಸ್ಗಳೇನಿರುತ್ತೆ, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 7.8ಗೆ ಲೆಸರ್ ವ್ಯಾಲ್ಯೂ ಯಾವುದಿದೆ, ಲೆಸರ್ ವ್ಯಾಲ್ಯೂ ಯಾವುದಾಗುತ್ತೆ, 7 ಆಗುತ್ತೆ. ಸರ್ ಲೆಸರ್ ಇಂಟೀಜರ್ ವ್ಯಾಲ್ಯೂ. ಓಕೆ, 8 ಗ್ರೇಟರ್ ಆಗುತ್ತೆ, 7 ಸಮೀಪದಲ್ಲಿರುವಂಥ ಲೆಸರ್ ವ್ಯಾಲ್ಯೂ ಇಂಟೀಜರ್ ಆಗುತ್ತೆ, ಹಾಗಾಗಿ 7 ಬರುತ್ತೆ. ಸೊ ಇದು 1 ಆಗುತ್ತೆ, ಇದು 0. ಅದು ಪಾಯಿಂಟ್ ಮುಂದೆ ಎಷ್ಟೇ ಇರಲಿ ಸ್ಟೂಡೆಂಟ್ಸ್, ನಾವು 0ನೇ ಬರೀಬೇಕು. ಓಕೆ, ಕೆಲವು ಜನ 10th ಸ್ಟ್ಯಾಂಡರ್ಡ್ ನೋಡ್ತಾರೆ, 5ಗಿಂತ ಕಡಿಮೆ ಇದ್ರೆ 0 ಬರಬೇಕು, 5ಗಿಂತ ಮೇಲೆ ಇದ್ರೆ 1, ಆ ಥರ ಅಲ್ಲ. ಇದು ಗ್ರೇಟೆಸ್ಟ್ ಇಂಟೀಜರ್ ಇದೆ ಅಂದರೆ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ವ್ಯಾಲ್ಯೂ. 0 ಪಾಯಿಂಟ್ ಮುಂದೆ ಏನೇ ಇರಲಿ 0ನೇ ಬರೀಬೇಕು ಪಾಸಿಟಿವ್ ಇದ್ದಾಗ, ಕರೆಕ್ಟಾ? ಇದೇ ನೀವು ನೆಗೆಟಿವ್ ತಗೊಂಡಿದ್ರಿ ಅಂತ ಅನ್ಕೊಳ್ಳೋಣ, ಆವಾಗೆಲ್ಲ ಏನಾಗುತ್ತೆ, ಈ ಪೂರ ರಿಸಲ್ಟ್ಸ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಯಾವ ಥರ, ಇವೆಲ್ಲ ರಿಸಲ್ಟ್ಸ್ಗಳು ನೆಗೆಟಿವ್ ಇದ್ದಾಗ, ಓಕೆ ನೆಗೆಟಿವ್ ಇದ್ದಾಗ ಏನಾಗುತ್ತೆ, ನೆಗೆಟಿವ್ ಇದ್ದಾಗ 0.5 ನೆಕ್ಸ್ಟ್ ನಂಬರ್ -1 ಬರೀಬೇಕು. ಯಾಕಂದರೆ -1 ಲೆಸರ್ ವ್ಯಾಲ್ಯೂ ಕಂಪೇರ್ ಟು 0.5. ಅರ್ಥ ಆಯ್ತಾ?
ಸೊ ನೆಗೆಟಿವ್ ಇದ್ದಾಗ ನೆಕ್ಸ್ಟ್ ನಂಬರ್ಗೆ ಮೂವ್ ಆಗಬೇಕು. ಇವೆಲ್ಲನೂ -1 ಬಂದ್ಬಿಡುತ್ತೆ. ಇದು -2 ಆಗಿಬಿಡುತ್ತೆ ಸ್ಟೂಡೆಂಟ್ಸ್. -2 ಸಮೀಪದಲ್ಲಿರುವಂಥ ನಂಬರು 0.1.7ಗೆ, -1 ಅಲ್ಲ, -1 ಮತ್ತೆ ದೊಡ್ಡ ನಂಬರ್ ಆಗುತ್ತೆ ಸ್ಟೂಡೆಂಟ್ಸ್, ಅರ್ಥ ಆಯ್ತಾ? ಸೊ ಅಗೇನ್ -7.8 ಇದ್ದಾಗ -8 ಅಂತ ಬರೀಬೇಕು. ನೆಗೆಟಿವ್ ಇದ್ದಾಗ ನೆಕ್ಸ್ಟ್ ನಂಬರು, ಪಾಸಿಟಿವ್ ಇದ್ದಾಗ ಅದೇ ರಿಸಲ್ಟು, ಇಂಟೀಜರ್ ಇದ್ರೆ ಆಸ್ ಇಟ್ ಇಸ್, ಅದು ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಆಸ್ ಇಟ್ ಇಸ್. ಸೊ ಇದಿಷ್ಟು ಗ್ರೇಟೆಸ್ಟ್ ಇಂಟೀಜರ್ದು ಕಾನ್ಸೆಪ್ಟ್ ಆಗಿದೆ. ಸೊ ನಾನು ಜಸ್ಟ್ ರಿವೈಸ್ ಮಾಡಿದೆ. ಇವಾಗ ಇದು 1 ಆಗಲ್ಲ, 2 ಆಗಲ್ಲ ಅಂತ ಪ್ರೂವ್ ಮಾಡಬೇಕು. ಓಕೆ, ಫಸ್ಟ್ 1 ಚೆಕ್ ಮಾಡೋಣ. 1 ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಎಕ್ಸಾಂಪಲ್ಸ್ನೇ ಬರೀಬೇಕು. ಯಾವ ಥರ? ಇವಾಗಲೇ ನಾನು ನಿಮ್ಗೆ ಹೇಳಿದೆ, 0 f(0) ಆನ್ಸರ್ ಏನಾಗುತ್ತೆ? 0 ಆಗುತ್ತೆ. ಯಾಕಂದರೆ ಗ್ರೇಟೆಸ್ಟ್ ಇಂಟೀಜರ್ ಆಫ್ 0 ಆನ್ಸರ್ 0 ತೊಗೊಂಡ್ವಿ. ಅಗೇನ್ 0.5 ತೊಗೊಂಡ್ವಿ ಅಂತ ಅಂದ್ಕೊಳ್ಳಿ. ಓಕೆ, ಸೊ ರಿಯಲ್ ನಂಬರ್ ಟು ರಿಯಲ್ ನಂಬರ್ ಇದೆ, ಸೊ 0.5 ತೊಗೊಳ್ಬೋದು. ಸೊ 0.5 ಆನ್ಸರ್ ಏನಾಗಿಬಿಡುತ್ತೆ ಇಲ್ಲಿ? ಅದು ಕೂಡ 0 ಆಗುತ್ತೆ. ಇದೇ ಕನ್ಕ್ಲೂಷನ್ ಬರೀಬೇಕು. f(0) and f(0.5). Two different elements are having same images. That's why the given function f is not 1 ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಈ ಥರ ಬರೀಬೇಕಾಗತ್ತೆ. ಯಾಕೆ ಇದು 1 ಆಗಲ್ಲ ಅಂದರೆ ಎರಡು ಡಿಫ್ರೆಂಟ್. ಇದು ಅಷ್ಟೇ ಅಲ್ಲ, 1 ತೊಗೊಳ್ಳಿ, 1.5 ತೊಗೊಳ್ಳಿ, 1.6 ತೊಗೊಳ್ಳಿ, ಅಗೇನ್ ಎಲ್ಲಾದರೂ ಆನ್ಸರ್ 1 ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ರಿಸಲ್ಟು 1 ಆಗಂಗಿಲ್ಲ. ಅವ್ರು ಕ್ವಶನಲ್ಲಿ ಕೊಟ್ಟಿದ್ದು ಅದೇ ಇತ್ತು. ಓಕೆ, ಇವಾಗ ಏನು ಮಾಡಬೇಕು? ಆನ್2 ಯಾಕೆ ಆಗಲ್ಲ ಅಂತ ಚೆಕ್ ಮಾಡಬೇಕು. ಸೊ ಆನ್2 ನಾವು ಚೆಕ್ ಮಾಡ್ತಾ ಹೋದರೆ ಇವಾಗಲೇ ನಾನು ನಿಮಗೆಲ್ಲ ಆನ್ಸರ್ಸ್ನ ತೊಗೊಂಡು, ಇದ್ರ ರೇಂಜ್ ಏನಾಗಿದೆ ಸ್ಟೂಡೆಂಟ್ಸ್? ಗ್ರೇಟೆಸ್ಟ್ ಇಂಟೀಜರ್ದು ಜಸ್ಟ್ ಇಂಟೀಜರ್ ಆನ್ಸರ್ಸೇ ಬರುತ್ತೆ. 1, 2, -1, 2, 3, 4, -4 ಈ ಥರ ಆನ್ಸರ್ಸ್ ಬರುತ್ತೆ. ಪಾಯಿಂಟ್ ವೈಸ್ ಯಾವಾಗಲೂ ಆನ್ಸರೇ ಬರೋಲ್ಲ. ಸೊ ಹಾಗಾಗಿ ಆನ್2 ರಿಸಲ್ಟ್ ಇಲ್ಲಿ ಸ್ಯಾಟಿಸ್ಫೈ ಆಗಂಗಿಲ್ಲ. ಅಂದರೆ ಇಲ್ಲಿ ಒಂದು ಎಕ್ಸಾಂಪಲ್ ತೊಗೋಬೇಕು ನೀವು, ಯಾವುದಾದ್ರೂ ಒಂದು ರಿಸಲ್ಟು ಏನಂತ, -3.5 ಅಥವಾ 2.5 ಯಾವುದಾದ್ರೂ 0.5 ಇರೋ ನಂಬರ್ ತೊಗೊಳ್ಳಿ. ದಿಸ್ ಇಸ್ ಬಿಲಾಂಗ್ಸ್ ಟು ಆರ್. ಓಕೆ, ಸೊ -2.5 ಅಥವಾ 2.5 ಈಸ್ ಬಿಲಾಂಗ್ಸ್ ಟು ಆರ್, ಬಟ್ ಇಟ್ ಡಸಂಟ್ ಹ್ಯಾವ್ ಎನಿ ಪ್ರೀ ಇಮೇಜಸ್. ಇದಕ್ಕೆ ಪ್ರೀ ಇಮೇಜಸ್ ಇಲ್ಲ, ಹಾಗಾಗಿ ಇದೇನಾಗಿದೆ? ಆನ್2 ಆಗಿಲ್ಲ ಅಂತ ಬರೆದ್ರೆ ಮುಗೀತು. ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಬರೀಬೇಕು, ಇನ್ನೂ ಸ್ವಲ್ಪ ಹೆಚ್ಚಿಗೆ ಬರೀಬೇಕಂತಂದರೆ ಇಲ್ಲಿ ನೀವು ಕ್ಲಿಯರ್ಲಿ ಮೆನ್ಷನ್ ಮಾಡಿ, ಕೋಡೊಮೇನ್ ಈಸ್ ನಾಟ್ ಈಕ್ವಲ್ಸ್ ಟು ರೇಂಜ್. ಯಾವಾಗ ಕೋಡೊಮೇನ್ ಮತ್ತು ರೇಂಜ್ ಎರಡು ಈಕ್ವಲ್ ಇರ್ತಂದ್ರೆ ಅದು ಆನ್2 ಆಗಿರುತ್ತೆ ಸ್ಟೂಡೆಂಟ್ಸ್. ಇದೊಂದು ಪಾಯಿಂಟ್ ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಕೋಡೊಮೇನ್ ಈಸ್ ಈಕ್ವಲ್ಸ್ ಟು ರೇಂಜ್ ಆಗಿತ್ತಂದ್ರೆ ಆಬ್ವಿಯಸ್ಲಿ ಅದೇನಾಗಿರುತ್ತೆ? ಆನ್2 ಫಂಕ್ಷನ್ ಆಗಿರುತ್ತೆ. ಯಾಕಂದ್ರೆ ನೋಡಿ, ರೇಂಜ್ ಇದೆಲ್ಲ ಆನ್ಸರ್ಸ್ ಬಂದ್ಬಿಟ್ಟು ಅಂದರೆ ಆಗ ಕೋಡೊಮೇನ್ ಎಲ್ಲ ಈಕ್ವಲ್ ಆಗಿಬಿಡ್ತು ಅಂದರೆ ಆಬ್ವಿಯಸ್ಲಿ ಅದು ಕೂಡ ಏನಾಗಿರುತ್ತೆ? ರೇಂಜಲ್ಲಿ ಏನಾಗುತ್ತೆ? ಕೆಲವು ಸೆಲೆಕ್ಟೆಡ್ ಅಷ್ಟೇ ಇರುತ್ತೆ. ಯಾವುದಾದ್ರೂ ಒಂದು ಎಲಿಮೆಂಟ್ ಉಳಿತಂದ್ರೆ ಅಗೇನ್ ಆನ್2 ಆಗಲ್ಲ. ಬಟ್ ಕೋಡೊಮೇನ್ ಎಲ್ಲಾನು ರೇಂಜ್ ಈಕ್ವಲ್ ಆಗಿಬಿಡುತ್ತೆ ಅಂದರೆ ಕೋಡೊಮೇನ್ ಇರುವಂಥ ಎಲ್ಲ ಎಲಿಮೆಂಟ್ಸು ಕನೆಕ್ಟ್ ಇದೆ ಅಂದಂಗೆ ಆಗಿತ್ತು. ಸೊ ಹಾಗಿದ್ದಾಗ ಮಾತ್ರ ಆನ್2 ಆಗುತ್ತೆ. ಇದು ಈಕ್ವಲ್ ಇಲ್ಲ, ಯಾಕಂದರೆ ಇದೇನಾಗಿದೆ? ರೇಂಜ್ ಏನಾಗುತ್ತೆ? Z ಆಗುತ್ತೆ. ಕೋಡೊಮೇನ್ ಏನು ಕೊಟ್ಟಿದ್ದಾರೆ ಇಲ್ಲಿ? ರಿಯಲ್ ನಂಬರ್ ಕೊಟ್ಟಿದ್ದಾರೆ ನೋಡಿ. ಸೊ ಇವೆರಡು ಈಕ್ವಲ್ ಸೆಟ್ ಆಗೋದಿಲ್ಲ. ಅಂದರೆ ಕನ್ಕ್ಲೂಷನ್ ಏನು ಬರೀಬೇಕು ಇವಾಗ? ಆರ್ ಈಸ್ ನಾಟ್ ಆನ್2. ಎಷ್ಟು ಬರೆದ್ರೆ ಈ ಎಕ್ಸಾಂಪಲ್ ಕಂಪ್ಲೀಟ್ ಆಯ್ತು ನೋಡಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಕೇಳೋಣ. ನೆಕ್ಸ್ಟ್ ಒನ್ ಬರುವಂಥದ್ದು ಮಾಡ್ಯುಲಸ್ ಫಂಕ್ಷನ್. ಸೊ ಮಾಡ್ಯುಲಸ್ ಫಂಕ್ಷನ್ಸ್ನ ನಾವು ಚೆಕ್ ಮಾಡಬೇಕು. ಇದು 1 ಆನ್2, ನೈದರ್ 1 ನಾರ್ ಆನ್2 ಅಂತ ಕೊಟ್ಟಿದ್ದಾರೆ. ಇದನ್ನ ಮಾಡ್ಯುಲಸ್ ಫಂಕ್ಷನ್ ಮೊದಲಿಗೆ ಸ್ಪ್ಲಿಟ್ ಮಾಡಿ ಬರ್ಕೊಳ್ಬೇಕಾಗತ್ತೆ ಸ್ಟೂಡೆಂಟ್. ಯಾವ ಥರ? ಮಾಡ್ಯುಲಸ್ ಫಂಕ್ಷನ್ ಇಫ್ x ಈಸ್ ಲೆಸ್ ದ್ಯಾನ್ 0 ಇದ್ದಾಗ -x ಇರುತ್ತೆ, x ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಇದ್ದಾಗ x ಇರುತ್ತೆ. ಯಾಕೆ ಈ ಥರ ಅಂದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ನೋಡಿ, ಪಾಸಿಟಿವ್ ನಂಬರ್ಸ್ ನಾವೇನಾದರೂ ಮಾಡ್ಯುಲಸ್ ಅಲ್ಲಿ ಹಾಕಿದರೆ ಆನ್ಸರ್ ಪಾಸಿಟಿವ್ನೇ ಬರುತ್ತೆ. ನೆಗೆಟಿವ್ ನಂಬರ್ ಮಾಡ್ಯುಲಸ್ ಅಲ್ಲಿ ಹಾಕಿದರೆ ಅದರ ಆನ್ಸರ್ ಏನು ಬರುತ್ತೆ? ಪಾಸಿಟಿವ್ ಬರುತ್ತೆ. ನೆಗೆಟಿವ್ ಇದ್ರೆ ಪಾಸಿಟಿವ್, ಪಾಸಿಟಿವ್ ಇದ್ರೆ ಪಾಸಿಟಿವ್ನೇ ಇರುತ್ತೆ. ಓಕೆ, ಅಂದರೆ ನೆಗೆಟಿವ್ ವ್ಯಾಲ್ಯೂನ ಕ್ಯಾನ್ಸಲ್ ಮಾಡಿ ಪಾಸಿಟಿವ್ ಅಪ್ರೂಟ್ ಕೊಡುತ್ತೆ ಮಾಡ್ಯುಲಸ್ ಫಂಕ್ಷನ್. ಅದ್ರ ಸಲುವಾಗಿ ನೀವು ಯಾವಾಗೆಲ್ಲ ನೆಗೆಟಿವ್ ವ್ಯಾಲ್ಯೂ ತೊಗೊಂಡ್ರಲ್ಲ, ಇದು -6ನ ಯೂಸ್ ಮಾಡಿ ಅಂತ ಹೇಳ್ತಾರೆ. ಓಕೆ, ಸೊ ಪಾಸಿಟಿವ್ x 0 ತೊಗೊಂಡ್ರೆ ಆಗ ಸಿಂಪ್ಲಿ x ಇರುತ್ತೆ ಅಂತ. ಈ ರೀಸನ್ ಸಲುವಾಗಿ -x + x ಅಂತ ನಾವು ಬರೀತೀವಿ. ಸೊ ಇವಾಗ ನಾವು 1 ಆನ್2 ಆಗೋದಿಲ್ಲ ಅಂತ ಪ್ರೂವ್ ಮಾಡಬೇಕು. ಓಕೆ, ಫಸ್ಟ್ ಒನ್ ಅಗೇನ್ ಇಲ್ಲಿ ಕೂಡ ರೀಸನ್ ಎಕ್ಸಾಂಪಲ್ಸ್ನೇ ಕೊಟ್ಬಿಟ್ರೆ ಕರೆಕ್ಟ್ ಆಗಿರುತ್ತೆ. ಸೊ ಯಾವೆಲ್ಲ ಎಕ್ಸಾಮ್ ನೋಡಿ, ನೆಗೆಟಿವ್ ಭಾಳಷ್ಟು ಎಕ್ಸಾಂಪಲ್ಸ್ಗಳಿದ್ದಾವೆ. ಯಾವುದು? ಇವಾಗ ನೋಡಿ, f(3) ತಗೋತೀನಿ, -3. ಸೊ ಮಾಡ್ಯುಲಸ್ ಆಫ್ -3 ಈಸ್, ಇದನ್ನಾದ್ರೂ ತಗೊಳ್ಳಿ ಅಥವಾ ಈ ಫಂಕ್ಷನ್ನೇ ತೊಗೊಂಡ್ಬಿಡೋಣ. ಆಲ್ರೆಡಿ ನಾವು ಫಂಕ್ಷನ್ ಕೊಟ್ಟಿದ್ವಲ್ಲ, f(-3) ಅಂದರೆ ಇದೇನಾಗಿದೆ? x ಈಸ್ ಲೆಸ್ ದ್ಯಾನ್ 0 ಆಗುತ್ತೆ. ಲೆಸ್ ದ್ಯಾನ್ 0 ಅಂದರೆ ಈ ಫಂಕ್ಷನ್ನ ಯೂಸ್ ಮಾಡಬೇಕು, ಅಂದರೆ -(x) ಆಗುತ್ತೆ. ಸೊ x ಜಾಗದಲ್ಲಿ ಏನು ತೊಗೊಂಡಿದ್ವಿ ನಾವು? -3 ತೊಗೊಂಡಿದ್ವಿ. ಸೊ -, ಎರಡು ಕೂಡಿ +3 ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ನಾನು? f(3) ಆನ್ಸರ್ ಚೆಕ್ ಮಾಡ್ತೀನಿ. ಅಂದರೆ ಇದೇನಾಗಿದೆ? x ಈಸ್ ಗ್ರೇಟರ್ ದ್ಯಾನ್ 0. ಗ್ರೇಟರ್ ದ್ಯಾನ್ 0 ಅಂದರೆ x ಫಾರ್ಮುಲಾನ ಯೂಸ್ ಮಾಡಬೇಕು. x ಇದ್ದಲ್ಲಿ ಏನು ಹಾಕ್ಬೇಕಂದಂಗಾಯ್ತು ಇವಾಗ?
3ನ ಹಾಕಿದ್ರಿ ಅಂದರೆ 3 ಆನ್ಸರ್ ಬರುತ್ತೆ. ಓಕೆ, ನೋಡಿ ಎರಡು ಡಿಫ್ರೆಂಟ್ ಎಲಿಮೆಂಟ್ಸ್ ಆನ್ಸರ್ಸು ಸೇಮ್ ಬರ್ತಾ ಇದೆ. ಓಕೆ, ಅಂದರೆ f(-3) ಈಸ್ ಈಕ್ವಲ್ಸ್ ಟು f(3) ಈಸ್ ಈಕ್ವಲ್ಸ್ ಟು ಏನಾಗಿದೆ 3 ಆಗಿದೆ. ಎರಡು ಡಿಫ್ರೆಂಟ್ ಎಲಿಮೆಂಟ್ ಆನ್ಸರ್ ಸೇಮ್ ಆಗ್ತಾ ಇದೆ, ಹಾಗಾಗಿ ಇದು ಏನಾಗಿಲ್ಲ, f ಈಸ್ ನಾಟ್ 1 1. ಈ ಥರ ಬರೀಬೇಕು ಸ್ಟೂಡೆಂಟ್ಸ್. ಬಹಳ ಸಿಂಪಲ್ ಇದೆ ಎಲ್ಲ ರಿಸಲ್ಟ್ಸ್ಗಳು. ನೆಕ್ಸ್ಟ್ ಇನ್ನು ಆಂಟೂನು ಆಗೋದಿಲ್ಲ ಅಂತ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ನಮಗಾಗಿ ಎಲ್ಲ ಆನ್ಸರ್ಸ್ಗಳು ಬರುವಂಥದ್ದು. ಇದು ರೇಂಜ್ ಏನಿದೆ ನೋಡಿ ಮಾಡ್ ಫಂಕ್ಷನ್ದು, ಪಾಸಿಟಿವ್ ಇಂಟೀಜರ್ ಅಂದರೆ 0 to ∞, ಪಾಸಿಟಿವ್ ರಿಯಲ್ ನಂಬರ್ಸ್ ಅಂತ ಇದೆ. ಅಂದರೆ 0 to ∞ ತನಕ ಆನ್ಸರ್ ಬರುತ್ತೆ. ಅಂದರೆ ಎಲ್ಲ ಪಾಸಿಟಿವ್ ಆನ್ಸರ್ಸ್ಗಳೇ ಬರುತ್ತೆ, ಬಟ್ ನೆಗೆಟಿವ್ ಆನ್ಸರ್ ಬರಲ್ಲ. ಅದನ್ನೇ ಒಂದು ತೊಗೊಂಡ್ಬಿಡೋದು. -2 ಈಸ್ ಬಿಲಾಂಗ್ಸ್ ಟು R ಬಟ್ ಇಟ್ ಡಸಂಟ್ ಹ್ಯಾವ್ ಎನಿ ಪ್ರೀ ಇಮೇಜಸ್. ಅದ್ರ ಸಲುವಾಗಿ ಇದು ಆಂಟು ಆಗಲ್ಲ. ಇಲ್ಲಾಂದರೆ ಆಗಲ್ಲ ಹೇಳಿದ್ನಲ್ಲ, ಕೋಡೊಮೇನ್ ಈಸ್ ನಾಟ್ ಈಕ್ವಲ್ಸ್ ಟು ರೇಂಜ್. ಯಾಕಂದರೆ ರೇಂಜ್ ಏನಿದೆ ಇದರದ್ದು, ರೇಂಜ್ ಇರುವಂಥದ್ದು 0 to ∞ ಇದೆ. ಆದರೆ ಇಲ್ಲಿ ಕೋಡೊಮೇನ್ ಇರೋದು ರಿಯಲ್ ನಂಬರ್. ಇವೆರಡು ಈಕ್ವಲ್ ಆಗೋದಿಲ್ಲ. ಸೊ ಈ ರೀಸನ್ ಸಲುವಾಗಿ ನಾವು ಇಲ್ಲಿ ಕನ್ಕ್ಲೂಷನ್ ಕೊಡ್ತೀವಿ, f ಈಸ್ ನಾಟ್ ಆಂಟು. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಇದೇ ತರನಾಗಿ ಆನ್ಸರ್ಸ್ನ ಬರೀತಾ ಹೋಗಬೇಕಾಗುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಒನ್ ಬರುವಂಥದ್ದು ಅಗೇನ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಇದನ್ನು ಕೂಡ ಅದೇ ತರನಾಗಿ 1 1 ಆಗಲ್ಲ, ಆಂಟೂನು ಆಗಲ್ಲ.